ಮತ್ಸ್ಯ ತರಂಗ ಮತ್ಸ್ಯ ತರಂಗ ಮತ್ಸ್ಯ ತರಂಗ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ಕೇಳುಗರೆ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಕುರಿತು ಮದ್ದೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜೆ. ಪುಷ್ಪಲತಾ ಅವರೊಂದಿಗೆ ಸಂದರ್ಶನವಿದೆ. ಪುಷ್ಪಲತಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತು ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ವಿಶೇಷವಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಗೆ ಸಂಬಂಧಪಟ್ಟಂತೆ ಮತ್ತು ಇಲಾಖೆಯ ಕಾರ್ಯಚಟುವಟಿಕೆಗಳು, ಮದ್ದೂರಿನಲ್ಲಿ ತಾವು ಏನೆಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ಮೀನುಗಾರಿಕೆಯನ್ನು ಉತ್ತೇಜನ ಮಾಡೋದಕ್ಕೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಮೊದಲಿಗೆ ನಿಮ್ಮ ಬಗ್ಗೆ ಮತ್ತು ಇಲಾಖೆಯ ಕಾರ್ಯಕ್ರಮಗಳ ಬಗ್ಗೆ ಹೇಳಿ ಮೇಡಮ್. ನಾ 2007ನೇ ಇಸ್ವಿಯಲ್ಲಿ ಈ ಇಲಾಖೆಗೆ ಕೆಲಸಕ್ಕೆ ಸೇರಿಕೊಂಡೆ, ಮೀನುಗಾರಿಕೆ ಸಹಾಯಕ ನಿರ್ದೇಶಕಿಯಾಗಿ. 2009ರಲ್ಲಿ ನಾನು ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆಗೆ ಕೆಲಸ ಮಾಡೋದಕ್ಕೆ ಹೋದೆ. ಆವಾಗಿಂದಲೂ 2016ವರೆಗೂ ಅಲ್ಲೇ ಇದ್ದೆ. ಆಮೇಲೆ ಮಂಡ್ಯದಲ್ಲಿ ಮಾಡಿದೆ, ನೆಕ್ಸ್ಟ್ ನಾಗಮಂಗಲ ಮಾಡಿದೆ, ಅದಾದ ನಂತರ ಪ್ರಿಯಾಪಟ್ಟಣ ಹೋದೆ. ಈಗ ಮತ್ತೆ ಮದ್ದೂರಿನಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ಮದ್ದೂರಿನಲ್ಲಿ ಕೆಲಸ ಮಾಡೋದು ಅಂದರೆ ಒಂದು ಬೇರೆ ರೀತಿಯ ಅನುಭವ, ಯಾಕೆಂದರೆ ಅಲ್ಲಿ ಜಲಾವೃತ ಪ್ರದೇಶಗಳು ತುಂಬಾ ಜಾಸ್ತಿ ಇದೆ. ನಾನು ನೋಡಿರೋ ಇಷ್ಟು ತಾಲೂಕುಗಳಲ್ಲಿ ಇಲಾಖೆ ಕೆರೆಗಳು ಒಟ್ಟು 46 ಕೆರೆಗಳು ಅಲ್ಲಿ ಇದೆ ಸರ್. ಸಣ್ಣ ನೀರಾವರಿ ಇಲಾಖೆ ಅವುಗಳ ಸ್ವಾಮರ್ಥ್ಯವನ್ನು ಹೊಂದಿದೆ. ಬಟ್ ಅಲ್ಲಿ ಮೀನುಗಾರಿಕೆ ಚಟುವಟಿಕೆ ಸಂಬಂಧಪಟ್ಟ ಹಾಗೆ ಏನೇ ಕಾರ್ಯಕ್ರಮ ಮಾಡೋದಿದ್ರು ಅದು ಮೀನುಗಾರಿಕೆ ಇಲಾಖೆಗೆ ಬರುತ್ತೆ. ನಮ್ಮ ಮೀನುಗಾರಿಕೆ ಇಲಾಖೆ ಕಾರ್ಯಕ್ರಮ ಅಂದರೆ ಮೊದಲನೇದಾಗಿ ನಾವು ಉದ್ಯೋಗ ಸೃಷ್ಟಿ ಅಂತ ಬಂದರೆ ಕೆರೆಗಳನ್ನು ಜನರಿಗೆ ಯಾವ ರೀತಿ ಮೀನುಗಾರಿಕೆಗೆ ಅವಕಾಶ ಕಲ್ಪಿಸ್ಕೊಡೋದು ಅನ್ನೋದು ಒಂದು ಇಲಾಖೆಯ ಮುಖ್ಯ ಉದ್ದೇಶ. ಅದರಲ್ಲಿ ನಮ್ಮದು ಗುತ್ತಿಗೆ ಮುಖಾಂತರ ಕೆರೆಗಳನ್ನ ವಿಲೇವಾರಿ ಮಾಡೋದು ಒಂದು ಇಲಾಖೆ ಕಾರ್ಯಕ್ರಮ ಆಗಿದೆ. ಗುತ್ತಿಗೆಗೆ ಯಾರಿಗೆ ಕೊಡಬಹುದು ಅಂತ ಅಂದರೆ ಅರ್ಹ ಮೀನುಗಾರರ ಸಹಕಾರ ಸಂಘಗಳಿಗೆ ಕೆರೆಗಳನ್ನ ಕೊಡಬಹುದು. 40 ಹೆಕ್ಟೇರ್ಗಿಂತ ಜಾಸ್ತಿ ಇರೋ ಅಚ್ಚುಕಟ್ಟು ಹೊಂದಿರೋ ಕೆರೆಗಳನ್ನ ನಾವು ಮೀನುಗಾರಿಕೆ ಇಲಾಖೆಯವರು ಗುತ್ತಿಗೆಗೆ ಫಸ್ಟ್ ಹಾಕ್ತೀವಿ ಸರ್, ಅಂದರೆ ಪಬ್ಲಿಷ್ ಮಾಡ್ತೀವಿ. ಆಗ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಮೀನುಗಾರರ ಸಹಕಾರ ಸಂಘಗಳಿದ್ರೆ ಅರ್ಜಿ ಹಾಕ್ತಾರೆ. ಅವುಗಳಲ್ಲಿ ಅರ್ಹತೆಗಳನ್ನ ನಾವು ಚೆಕ್ ಮಾಡ್ತೀವಿ. ಅದನ್ನೆಲ್ಲ ನೋಡಿ ಸ್ಕ್ರೂಟಿನೈಸ್ ಮಾಡಿ ಅವುಗಳಿಗೆ ಅರ್ಹತೆ ಇದ್ದರೆ, ಸರಿ ಇದ್ದರೆ, ಕಾನೂನು ಪ್ರಕಾರ ಕೊಡಬೇಕು ಅಂತ ಅನಿಸಿದರೆ ಸಂಘಗಳಿಗೆ ಕೆರೆಗಳನ್ನ ಕೊಡ್ತೀವಿ ಸರ್. ಅವಕ್ಕೆ ಕೆಲವು ಗೈಡ್ಲೈನ್ಸ್ ಇದೆ, ಅದನ್ನು ಫಾಲೋ ಮಾಡಿ ಅವುಗಳಿಗೆ ಕೊಟ್ಟಾಗ ಅಲ್ಲಿ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ. ಮೊದಲಿಗೆ ಮೀನು ಮರಿ ಸಾಕಾಣಿಕೆದಾರರಿಗೆ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ. ಮುಂದೆ 1 ವರ್ಷ ಆದಮೇಲೆ ಮೀನು ಹಿಡುವಳಿದಾರರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಮೀನು ಮಾರಾಟಗಾರರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಮೀನು ಕ್ಲೀನ್ ಮಾಡೋರಿಗೆ ಒಂದು ಸೃಷ್ಟಿಯಾಗುತ್ತೆ. ನಂತರ ಮೀನು ಖಾದ್ಯ ಮಾಡೋರ್ಗೂ ಒಂದು ಉದ್ಯೋಗ ಸೃಷ್ಟಿಯಾಗುತ್ತೆ. ನಾವು ಕೆರೆ ಕೊಡೋದ್ರಿಂದ ಒಟ್ಟು 5ರಿಂದ 6 ಜನರಿಗೆ ನಾವು ಉದ್ಯೋಗ ಕೊಟ್ಟ ಹಾಗೆ ಆಗುತ್ತೆ. ಅಲ್ಲಿ ಯಾವುದೇ ಮೀನುಗಾರರ ಸಹಕಾರ ಸಂಘಗಳಿಲ್ಲ ಅಂತ ಅಂದಾಗ ನಾವು ಈ ಟೆಂಡರ್ ಮೂಲಕ, ಇತ್ತೀಚಿನ ದಿನಗಳಲ್ಲಿ ಈ ಟೆಂಡರ್ನ ತೊಗೊಂಡಿದ್ದೀವಿ, ಈ ಟೆಂಡರ್ ಮೂಲಕ ಕೆರೆಗಳನ್ನ ವಿಲೇವಾರಿ ಮಾಡ್ತೀವಿ ಸರ್. ಅದು ಎಲ್ಲ ಸಾರ್ವಜನಿಕರಿಗೂ ಪಬ್ಲಿಕ್ ಎಂಟ್ರಿ ಇರುತ್ತೆ. ಈ ಪ್ರೊಕ್ಯೂರ್ಮೆಂಟ್ ಸೆಲ್ನಲ್ಲಿ ಹೋಗಿ ಅದರ ಮೂಲಕ ಅವ್ರಿಗೆ ಬೇಕಾದಂಥ ಮೊತ್ತವನ್ನು ನಮೂದಿಸಿ ಕೆರೆಗಳನ್ನ ಗುತ್ತಿಗೆಗೆ ಅಥವಾ ಹರಾಜಲ್ಲಿ ತಗೊಳ್ಬಹುದು. ಒಂದು ಸಲ ಕೆರೆ ಕೊಟ್ಟರೆ ಅದು 5 ವರ್ಷದವರೆಗೆ ಇರುತ್ತೆ. 5 ಅಂದರೆ ಪ್ರತಿ ವರ್ಷ ಅವರು ರಿನವಲ್ ಅಮೌಂಟ್, ನವೀಕರಣ ಮೊತ್ತ ಕೊಟ್ಟು ರಿನವಲ್ ಮಾಡಿಕೊಂಡು ಹೋಗಬೇಕಾಗತ್ತೆ ಸರ್. ಅದಾದ ನಂತರ ಅವ್ರಿಗೆ ಮೀನುಗಾರಿಕೆಯಲ್ಲಿ ಇರೋದಕ್ಕೆ ಪ್ರೋತ್ಸಾಹವಾಗಿ ನಾವು ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಜಿಲ್ಲಾ ಪಂಚಾಯತ್ ಮೂಲಕ ಅವರಿಗೆ ಕೆಲವು ಸವಲತ್ತುಗಳನ್ನ ಕೊಡ್ತೀವಿ ಸರ್. ಅದಾದ ನಂತರ ರಾಜ್ಯ ವಲಯ ಕಾರ್ಯಕ್ರಮಗಳ ಮೂಲಕ ಅವರಿಗೆ ಸಹಾಯ ಮಾಡ್ತೀವಿ. ಅದಾದ ನಂತರ ನೀವು ಹೇಳಿದಾಗೆ ಕೇಂದ್ರ ಪುರಸ್ಕೃತ ಯೋಜನೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ, ಇತ್ತೀಚಿನ ಕಳೆದ ಪಂಚವಾರ್ಷಿಕ ಯೋಜನೆಯಲ್ಲಿ ಏನು ಅಳವಡಿಕೆ ಆಗಿದೆ ಅದ್ರ ಮೂಲಕ ಯಾರು ಆಸಕ್ತಿ ಇದ್ದಾರೆ ಅವರಿಗೆ ನಾವು ಸಹಾಯ ಮಾಡ್ತೀವಿ ಸರ್. ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಸಲಕರಣೆ ಕಿಟ್ ಕೊಡೋದು ಒಂದು ಮೇಜರ್ ಕಾರ್ಯಕ್ರಮ ಆಗಿದೆ ಸರ್. ಅದರಲ್ಲಿ 10,000 ರು ಬೆಲೆ ಬಾಳುವ ಮೀನುಗಾರಿಕೆ ಸಲಕರಣೆ ಕಿಟ್ ಅಂದರೆ ಮೀನು ಹಿಡುವಳಿ ಕಿಟ್, ಬಲೆ ಮತ್ತು ತಕ್ಕಡಿ ಇರಬಹುದು, ಅದಕ್ಕೆ ಬೇಕಾದಂಥ ಹೆಡ್ ರೋಪ್ ಇರ್ಬೋದು, ಫುಟ್ ರೋಪ್ ಇರಬಹುದು, ಅದನ್ನು ಒಂದು ಕಿಟ್ ಮಾಡಿ 10,000ವರೆಗೆ ಏನು ಬರುತ್ತೆ ಅದನ್ನು ಉಚಿತವಾಗಿ ಕೊಡ್ತೀವಿ.
ಅದಾದಮೇಲೆ ಹರಿಗೋಲನ್ನ ಕೊಡ್ತೀವಿ, ಫೈಬರ್ ಗ್ಲಾಸ್ ಹರಿಗೋಲು, ಅದು 10,000 ರೂಪಾಯಿ ಮೊತ್ತದ್ದು ಅವ್ರಿಗೆ ಉಚಿತವಾಗಿ ಕೊಡ್ತೀವಿ. ಅದಾದ ನಂತರ ಜೌಗು ಚೌಳು ಭೂಮಿ ಅವರ ರೈತರ ಸ್ವಂತ ಜಮೀನಿನಲ್ಲಿದ್ದರೆ, ಅದರಿಂದ ಬೇರೆ ಬೆಳೆ ಬೆಳೆಯೋದಕ್ಕಾಗದೇ ಇದ್ದರೆ ಅದರಲ್ಲಿ ಅವರು ಮೀನು ಕೃಷಿ ಕೊಳ ಮಾಡಿಕೊಂಡ್ರೆ ಅದಕ್ಕೆ ನಾವು ನಿರ್ಮಾಣಕ್ಕೆ ಸಹಾಯಧನ ಕೊಡ್ತೀವಿ. ಅದು 1 ಎಕರೆಗೆ 60,000 ಹಾಗೆ, ಅರ್ಧ ಎಕರೆ ಮಾಡಿದ್ರೆ 30,000, 1/4 ಎಕರೆ ಮಾಡಿದ್ರೆ 15,000, ಆ ರೀತಿ ಅಳತೆ ಹಾಕಿ ಕೊಡ್ತೀವಿ ಸರ್. ಅಂದರೆ ಜಲಾವೃತ ಪ್ರದೇಶ 1/4 ಎಕರೆ ಅಥವಾ ಅರ್ಧ ಎಕರೆ ಇರಬೇಕಾಗತ್ತೆ. ಅದಾದ ನಂತರ ಮತ್ಸ್ಯವಾಹಿನಿ ಅಂತ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮ ಒಂದಿದೆ. ಅಂದರೆ ಮೀನು ಮಾರಾಟ ಮಾಡೋರಿಗೆ ಅವರು ದ್ವಿಚಕ್ರ ವಾಹನ ತಗೊಂಡು ಕೆರೆ ಹತ್ರ ಹೋಗೋದಕ್ಕೆ, ಅಲ್ಲಿ ಮೀನು ಖರೀದಿ ಮಾಡೋದಕ್ಕೆ, ಮೀನು ಖರೀದಿ ಮಾಡಿ ಅದನ್ನು ಒಂದು ಐಸ್ ಬಾಕ್ಸ್ನಲ್ಲಿ ಹೈಜಿನಿಕ್ ಆಗಿ ಇಟ್ಕೊಂಡು, ಅಂದರೆ ತಾಜಾ ಸ್ಥಿತಿಯಲ್ಲಿ ಇಟ್ಕೊಂಡು ಅದನ್ನು ಅಕ್ಕಪಕ್ಕದ ಗ್ರಾಮಗಳಿಗೆ ತೊಗೊಂಡು ಹೋಗಿ ಮಾರೋದಕ್ಕೆ ಅನುಕೂಲ ಆಗೋ ಹಾಗೆ ಅವರು ಪರ್ಚೇಸ್ ಮಾಡಿ ನಮಗೆ ಬಿಲ್ಗಳನ್ನ ಕೊಟ್ಟರೆ ಅವರಿಗೆ 30,000ವರೆಗೆ ನಾವು ಸಹಾಯಧನ ಕೊಡೋ ಸ್ಕೀಮ್ ಇತ್ತೀಚಿನ ದಿನಗಳಲ್ಲಿ ಬಂದಿದೆ ಸರ್. ಕಳೆದ ನಾನು ಕೆಲಸಕ್ಕೆ ಸೇರಿದಾಗ 10,000 ಕೊಡ್ತಾ ಇದ್ವಿ, ಬಟ್ ಇತ್ತೀಚೆಗೆ ಅದು 30,000 ಆಗಿದೆ. ಯಾಕಂದರೆ ವೆಹಿಕಲ್ ಬೆಲೆನೂ ಜಾಸ್ತಿ ಆಗಿದೆ ಮತ್ತು ಐಸ್ ಬಾಕ್ಸು ಎಲ್ಲ ಅಂತ ಅಂದಾಗ ಅವ್ರಿಗೆ 30,000 ಕೊಟ್ಟರೆ ಅದು ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಸರ್ಕಾರನೇ ಮಾರ್ಪಾಡು ಮಾಡಿದೆ. ಅದನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಅದಾದ ನಂತರ ಮೀನು ಮರಿ ಖರೀದಿ ಮಾಡಿ ಅವ್ರ ಕೆರೆಯಲ್ಲಿ ಬಿಟ್ಟಿರೋದಕ್ಕೆ ಸಹಾಯಧನ ಕೊಡೋ ಸ್ಕೀಮ್ ಒಂದಿದೆ. ಅದರಲ್ಲಿ ಜಿಲ್ಲಾ ಪಂಚಾಯತ್ ಸ್ಕೀಮ್ನಲ್ಲಿ ಹುಲ್ಲುಗೆಂಡೆ ಮೀನು ಮರಿ ಅವ್ರ ಕೆರೆಯಲ್ಲಿ ಬಿಟ್ಟರೆ ಅದಕ್ಕೆ ಗರಿಷ್ಠ 5,000 ರೂಪಾಯಿ ಸಬ್ಸಿಡಿ ಕೊಡೋ ಸ್ಕೀಮ್ ಇದೆ ಸರ್. ಹುಲ್ಲುಗೆಂಡೆ ಮೀನು ಮರಿಗೆ ಯಾಕೆ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಲ್ಲಿ ನಾವು ಸಹಾಯಧನ ಕೊಡೋದಕ್ಕೆ ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ಅದರದ್ದು ಬೆಲೆ ತುಂಬ ಜಾಸ್ತಿ ಇದೆ ಸರ್. ಈಗ 1,000 ಮರಿಗೆ ನಾವು ಗೌರ್ಮೆಂಟ್ ಫಾರ್ಮಲ್ಲೇ ತೊಗೊಂಡ್ರೆ 6,000 ರೂಪಾಯಿ ದುಡ್ಡಾಗುತ್ತೆ. ಜನಗಳು ಅದು ಹೆಚ್ಚು ಅಮೌಂಟು ಅಂತ ಹೇಳಿ ಅದನ್ನು ಖರೀದಿ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿ ಅವ್ರಿಗೆ ಅದಕ್ಕೆ 50% ನಾವು ಸಹಾಯಧನ ಕೊಡ್ತೀವಿ. ಆ ಜಲ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಅಲ್ಲಿ ಎಷ್ಟು ಬಿಡಬಹುದು ಅಂತ ಲೆಕ್ಕ ಹಾಕಿ ರೈತರಿಗೆ ನಾವು ಅದಕ್ಕೆ ಸಹಾಯಧನ ಕೊಡ್ತೀವಿ ಸರ್. ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಗಳು ಇಷ್ಟ ಅಂದಮೇಲೆ ನಾನು ಹೇಳಿದಾಗೆ ಕೆರೆ ಕೊಡೋದು ಮತ್ತು ಕೆರೆ ಅಲ್ಲಿ ಮೀನುಗಾರಿಕೆ ಅಭಿವೃದ್ಧಿಗೆ ಅವ್ರು ಏನು ಮಾಡಬಹುದು ಅಷ್ಟಕ್ಕೆಲ್ಲ ಇಷ್ಟು ಯೋಜನೆನ ನಾವು ಕೊಡ್ತೀವಿ. ಇದು ಮೇನ್ ಏನಾಗಬೇಕು ಅಂತ ಹೇಳಿದ್ರೆ ಅವ್ರ ಹೆಸರಲ್ಲಿ ಕೆರೆಗಳಿರಬೇಕು, ಆವಾಗ ಮಾತ್ರ ಈ ಯೋಜನೆಗಳನ್ನ ನಾವು ಕೊಡಬಹುದು. ನಮ್ಮ ಇಲಾಖೆ ಕೆರೆಗಳಲ್ಲದೆ ಗ್ರಾಮ ಪಂಚಾಯಿತಿ ಒಡೆತನದಲ್ಲಿರೋ ಕೆರೆಗಳನ್ನ ಅವರು ಗ್ರಾಮ ಪಂಚಾಯಿತಿಯಿಂದ ಹರಾಜಿನಲ್ಲಿ ತೆಗೆದುಕೊಂಡು ಅದರಲ್ಲಿ ಮೀನುಗಾರಿಕೆ ಅಭಿವೃದ್ಧಿ ಮಾಡ್ತಿದ್ರು ಸಹ ಈ ಯೋಜನೆಗಳನ್ನ ಅವರಿಗೆ ನಾವು ಅಳವಡಿಸ್ತೀವಿ, ಅವರಿಗೆ ಅನ್ವಯಿಸುತ್ತೆ ಅದು. ಅವರು ಅಲ್ಲಿಂದ ನಮಗೆ ಗುತ್ತಿಗೆ ರಶೀದಿ ತಂದು ಕೊಟ್ಟರೆ ಬೇರೆ ಸ್ಕೀಮ್ಸ್ ಎಲ್ಲನೂ ಅವ್ರಿಗೆ ಕೊಡೋದಕ್ಕೆ ನಮಗೆ ಅವಕಾಶ ಇದೆ ಸರ್. ಅದಾದಮೇಲೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ತಾಲೂಕಿನ ಒಳಗಡೆ ಹರಿತಾ ಇರೋ ನದಿ ಭಾಗಕ್ಕೆ ನಮಗೆ ಪರವಾನಗಿ ಕೊಡೋದಕ್ಕೂ ಒಂದು ಅವಕಾಶ ಇದೆ ಸರ್. ಅಲ್ಲಿ ಮೀನುಗಾರಿಕೆ ಮಾಡೋದಕ್ಕೆ ಸ್ಥಳೀಯ ರೈತರು ಆಸಕ್ತಿ ವಹಿಸಿದರೆ ನಾವು ಇಲಾಖೆಯಿಂದ ಪರವಾನಗಿನ ಕೊಡ್ತೀವಿ. ಅದನ್ನು ಫಸ್ಟು ಗುತ್ತಿಗೆಗೆ ಅಂತ ನಾವು ನೋಟಿಫಿಕೇಷನ್ ಮಾಡ್ತೀವಿ. ಆ ಪ್ರಕಟಣೆಗೆ ಯಾರು ಸಂಘದವರು ಬರಲಿಲ್ಲ ಅಂತ ಅಂದಾಗ ನಾವು ಅಲ್ಲಿ ಪರವಾನಗಿನ ಕೊಡ್ತೀವಿ. ಮದ್ದೂರು ತಾಲೂಕಿನಲ್ಲಿ ಹೆಚ್ಚು ಕಮ್ಮಿ 6 ನದಿ ಭಾಗಗಳಿದೆ. 6 ನದಿ ಭಾಗಗಳಿಗೂ ನಾವು ಗುತ್ತಿಗೆಗೆ ಪ್ರಕಟಣೆ ಹೊರಡಿಸ್ತೀವಿ. ಅದರಲ್ಲಿ ಒಂದು ನದಿ ಭಾಗ ಮಾತ್ರ ಒಂದು ಸಹಕಾರ ಸಂಘದವರು ತೆಗೆದುಕೊಂಡು ಅದರಲ್ಲಿ ಮೀನುಗಾರಿಕೆ ಅಭಿವೃದ್ಧಿ ಮಾಡ್ತಿದ್ದಾರೆ. ಇಗ್ಲೂರು ಶಿಂಷಾ ನದಿ ಅಂತ ಹೇಳಿ ಅದು ಚನ್ನಪಟ್ಟಣ ತಾಲೂಕಿನ ಇಗ್ಲೂರು ಬ್ಯಾರೇಜ್ವರೆಗೂ ನಮಗೆ ಅವಕಾಶ ಇದೆ. ಅದನ್ನು ಅಲ್ಲಿಯ ಒಂದು ಮಹಿಳಾ ಸಹಕಾರ ಸಂಘದವರು ತಗೊಂಡು ಅಭಿವೃದ್ಧಿ ಮಾಡ್ತಿದ್ದಾರೆ. ಅಲ್ಲಿ ಮೀನು ಹಿಡುವಳಿ ಎಲ್ಲ ಮಾಡ್ತಾರೆ ಸರ್. ಇನ್ನು ಉಳಿದವೆಲ್ಲ ಕೆರೆ ಕೋಡಿ ಭಾಗಗಳಿದೆ ಮತ್ತು 2 ನದಿ ಭಾಗ ಇದೆ. ಅದಕ್ಕೆ ಅಲ್ಲಿ ಹತ್ತಿರದಲ್ಲೇನೆ ಸ್ಥಳೀಯ ಮೀನುಗಾರರು ನದಿ ಭಾಗ ಶಿಂಷಾ ನದಿನೇ ಸರ್. ಶಿಂಷಾ ನದಿ ನಾಗಮಂಗಲದಲ್ಲಿ ಹುಟ್ಟಿ ಅಲ್ಲಿಂದ ಬಂದು ಮಳವಳ್ಳಿ ಮೂಲಕ ಕಾವೇರಿಗೆ ಹರಿದು ಮತ್ತೆ ಅದು ತಮಿಳುನಾಡಿಗೆ ಹೋಗುತ್ತೆ. ಬಟ್ ನಮ್ಮ ಮದ್ದೂರಿನಲ್ಲಿ ಅದು ಹೆಚ್ಚು ಭಾಗ ಹರಿಯೋದ್ರಿಂದ ಶಿಂಷಾ ನಮ್ಮ ಮದ್ದೂರಿಗೆ ಜೀವ ನದಿ ಅಂತಲೇ ಹೇಳಬಹುದು. ಅದ್ರ ಸುತ್ತ 2 ದೇವಸ್ಥಾನ ಪ್ರವಾಸಿ ತಾಣ ಆಗಿದೆ ಸರ್. ಒಂದು ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಮದ್ದೂರು ಟೌನಲ್ಲೇ ಬರುತ್ತೆ. ಇನ್ನೊಂದು ವೈದ್ಯನಾಥೇಶ್ವರ ದೇವಸ್ಥಾನ ಅಂತ ಹೇಳಿ ಅದೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಥರ ಬಹಳ ಅಭಿವೃದ್ಧಿ ಹೊಂದ್ತಾ ಇದೆ. ನಾವು ನಾಗಮಂಗಲ ಆದಮೇಲೆ ನಮ್ಮ ತಾಲೂಕಿನ ಭಾಗ ಎಲ್ಲಿಂದ ಬರುತ್ತೆ, ತಗ್ಗಹಳ್ಳಿ ಅಂತ ಬರುತ್ತೆ, ಅಲ್ಲಿಂದ ಹಿಡಿದು ಇಗ್ಗಲೂರು ಬ್ಯಾರೇಜ್ವರೆಗೂ ನಾವು ಲೈಸೆನ್ಸ್ ಕೊಡ್ತಾ ಇದ್ದೀವಿ. ಕೆರೆ ಕೋಡಿ ಯಾವುದು ಮೇಡಮ್? ಕೆರೆ ಕೋಡಿ ಒಂದು ಮದ್ದೂರು ಕೆರೆ ಅಂತ ಇದೆ ಸರ್. ಅದು ಟೌನಲ್ಲಿ 300 ಹೆಕ್ಟೇರ್ಗಿಂತ ಹೆಚ್ಚಿರೋ ದೊಡ್ಡ ಕೆರೆ. ಅದರದ್ದು ಕೋಡಿ ಭಾಗಕ್ಕೂ ಲೈಸೆನ್ಸ್ ಕೊಡ್ತೀವಿ. ಮತ್ತು ಇನ್ನೊಂದು 300 ಹೆಕ್ಟೇರ್ಗಿಂತ ಜಾಸ್ತಿ ಇರೋ ಸೂಳೆಕೆರೆ ಒಂದು ನಮ್ಮ ಮದ್ದೂರಿನ ಪ್ರಮುಖ ಆಕರ್ಷಣೀಯ ಸ್ಥಳ ಅಂತ ಹೇಳ್ಬೋದು. ಅದರದ್ದು ಕೆರೆ ಕೋಡಿ ಭಾಗಕ್ಕೂ ನಾವು ಪರವಾನಗಿ ಕೊಡ್ತೀವಿ. ಇನ್ನೊಂದು ಕೊಪ್ಪ ಹೋಬಳಿ ಭಾಗದಲ್ಲಿ ಕೊಪ್ಪ ಕೆರೆ ಅಂತ ಇದೆ. ಅದು 210
16 ಹೆಕ್ಟೇರ್ ಇದೆ, ಅದರದ್ದು ಕೋಡಿ ಭಾಗಕ್ಕೂ ನಾವು ಲೈಸೆನ್ಸ್ನ ಕೊಡ್ತೀವಿ. ಕೆರೆನ ಒಂದು ಸಹಕಾರ ಸಂಘಕ್ಕೆ ಗುತ್ತಿಗೆ ಕೊಟ್ಟಿರ್ತೀವಿ ಸರ್. ಕೋಡಿ ಭಾಗ ಮಾತ್ರ ಅದನ್ನು ಮತ್ತೆ ಬೇರೆಯವರಿಗೆ ನಾವು ಗುತ್ತಿಗೆಗಾದರೂ ಕೊಡಬಹುದು, ಅಥವಾ ಯಾರು ಬರಲಿಲ್ಲ ಅಂದರೆ ಪರವಾನಗಿ ಮೂಲಕ ಮೀನು ಹಿಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತೀವಿ. ಇದರಲ್ಲಿ ಕೆರೆ ನೀರು ಹರಿಯುವಾಗ ಮೀನು ಹೊರಗಡೆ ಬರುತ್ತೆ ಸರ್. ಅವಾಗ ಅಲ್ಲಿ ಆ ಕೆರೆಯವರು ಬಿಟ್ಟು ಹೊರಗಡೆಯವ್ರಿಗೆ ಮೀನುಗಾರಿಕೆ ಮಾಡೋದಕ್ಕೆ ಅದು ಅವಕಾಶ ಆಗುತ್ತೆ. ಅಲ್ಲ, ಕೆರೆಯಲ್ಲಿ ಮೀನು ಬಿಟ್ಟಿರೋರು ಮೀನೇನೆ ಹೊರಗಡೆ ಬರುತ್ತೆ. ಹೊರಗಡೆ ಆ ಕೆರೆಯಲ್ಲಿ ಇರೋವರೆಗೆ ಮಾತ್ರ ಕೆರೆಯವ್ರಿಗೆ ಅವಕಾಶ ಇದೆ, ಅವ್ರಿಗೆ ಅಧಿಕಾರ ಇದೆ. ಕೆರೆ ಕೋಡಿ ಭಾಗದಲ್ಲಿ ಬರೋದನ್ನ ಅವ್ರು ಕೇಳೋದಕ್ಕಾಗಲ್ಲ. ಹೌದಾ? ಮತ್ತೆ ಕೋಡಿ ಭಾಗದವ್ರು ಏನೂ ಇಲ್ದಲೆ ಸಂಪಾದನೆ ಮಾಡ್ತಾರೆ. ನಮಗೆ ಲೈಸೆನ್ಸ್ ತಗೊಳ್ತಾರಲ್ಲ ಸರ್, ಪರವಾನಗಿ 1,500,000 ರೂಪಾಯಿಗೆ ತಗೊಳ್ತಾರೆ. ಸ್ಪೋರ್ಟ್ಸ್ ಫಿಶಿಂಗ್ ಆದರೆ 300 ರೂಪಾಯಿಗೆ ತಗೊಳ್ತಾರೆ. ಆ ಥರ ಕೆಲವು ಬೇರೆ ಬೇರೆ ವಿಧವಾದ ಪರವಾನಗಿ ವಿಧಗಳಿದೆ, ಅದ್ರ ಪ್ರಕಾರ ನಾವು ಕೊಡ್ತೀವಿ ಸರ್. ಅಂದರೆ ತುಂಬ ಜನ ಅದನ್ನು ತಿಳ್ಕೊಂಡಿಲ್ಲ. ನಾವು ಪ್ರಚಾರ ಮಾಡ್ತಾ ಇದ್ರೂ ಯಾವಾಗಲೂ ಒಂದ್ಸಲ ನೀವು ಹೇಳಿದ್ರಲ್ಲ, ಕೋಡಿ ಬಂದಾಗ ಮಾತ್ರ ಮೀನು ಸಿಗೋದ್ರಿಂದ ಅದು ಹೆಚ್ಚು ಪ್ರಚಲಿತವಾಗಿಲ್ಲ. ಕೆರೆಯವರೇ ಕೆಲವು ಸಲ ಅವರ ಸಂಘದ ಸದಸ್ಯರಿಗೆ ತಗೊಂಡು ಬಿಡ್ತಾರೆ, ಹಾಗಾಗಿ ಅದು ಅಲ್ಲಿಗೆ ಮುಗಿಯುತ್ತೆ ಸರ್. ನದಿ ಭಾಗದಲ್ಲಿ ಬೇಕಿದ್ರೆ ಅಲ್ಲಿ ಸ್ಥಳೀಯರಿಗೆ ಕೊಡಬೇಕು ಅಂತ ಕಾನೂನು ಇರೋದ್ರಿಂದ ಯಾರು ಸ್ಥಳೀಯರು ಬರದೇ ಇದ್ದಾಗ ನಾವು ಜುಲೈಯಿಂದ ಪರವಾನಗಿ ವಿತರಿಸೋದಕ್ಕೆ ಪ್ರಾರಂಭ ಮಾಡ್ತೀವಿ. ಸೆಪ್ಟೆಂಬರ್ವರೆಗೂ ಸ್ಥಳೀಯರು ಯಾರು ಬರದೇ ಇದ್ದಾಗ ಹೊರಗಡೆ ಅವ್ರು ಯಾರು ಬಂದ್ರೂ ನಾವು ಅವ್ರಿಗೆ ಪರವಾನಗಿ ಕೊಡ್ಬೋದು ಸರ್. ಆ ನಿಯಮದಲ್ಲಿ ಕೆಲವರು ಸ್ಪೋರ್ಟ್ಸ್ ಫಿಶಿಂಗಿಗೆ ಬರ್ತಾರೆ. ಮೊನ್ನೆ ಯಾರೋ ನನಗೆ ಕೇಳಿದರು, ಮೇಡಮ್ ಅಲ್ಲಿ ಮಾಸೀರ್ ಫಿಶಿಂಗ್ ಮಾಡೋದಕ್ಕೆ ಬರ್ತೀವಿ, ನಮಗೆ ಲೈಸೆನ್ಸ್ ಕೊಡಿ ಅಂತ ಹೇಳಿ. ಮಾಸೀರ್ ಫಿಶಿಂಗ್ ಮಾಡೋದಕ್ಕೆಲ್ಲ ಅವಕಾಶ ಇಲ್ವಲ್ಲ ಅಂತ ಹೇಳಿದ್ರೆ, ಇಲ್ಲ ಮೇಡಮ್, ಅದು ಆ್ಯಂಗ್ಲಿಂಗ್ ಮಾಡಿ ಮತ್ತೆ ನಾವು ಅದು ಹೊರಗಡೆನೆ ಬಿಡ್ತೀವಿ, ಅದೀಗ ನಮಗೆ ಹಾಬಿ ಆಗಿಬಿಟ್ಟಿದೆ, ನಮಗೊಂದು ಲೈಸೆನ್ಸ್ ಕೊಡಿ ಅಂತ ಕೇಳಿದ್ದಾರೆ. ಕೆಲವು ವಿಷಯಗಳು ನಮಗೂ ಗೊತ್ತಿರೋದಿಲ್ಲ, ಅವರಿಂದ ನಾವು ತಿಳ್ಕೊಳ್ಬೇಕಾಗುತ್ತೆ. ಬಟ್ ಅಲ್ಲಿ ಮಾಶೀರ್ ಮೀನು ಇರಬೇಕಲ್ಲ ಮೇಡಮ್? ಕಾವೇರಿ ನದಿ ಅಲ್ವಾ ಸರ್, ಅದು ಯಾವ ಕಡೆಯಿಂದಾದರೂ ಬಂದಿರುತ್ತೆ, ಅವರ ಅನುಭವ ಅದು ಇದೆ ಅಂತ ಹೇಳಿ. ಆದ್ರೆ ನಿಮ್ಮಲ್ಲಿ ಹರಿಯೋದು ಶಿಂಷಾ ಅಲ್ವೇ? ಶಿಂಷಾ ನದಿ, ಶಿಂಷಾದಲ್ಲೂ ಇದೆಯಾ ಮಹಾಶೀರ್? ಇದೆ ಅಂತ ಅವ್ರು ಹೇಳ್ತಿದ್ದಾರೆ ಸರ್, ನಾವಂತೂ ನೋಡಿಲ್ಲ. ಇರಬಹುದು, ನದಿ ಇಲ್ಲೇ ಒಂದೇ ಕಡೆ ಇರಬೇಕು ಅಂತ ಏನು ಇಲ್ವಲ್ಲ. ಅದು ಸರಿ. ಅದೇ ನಿಮಗಿಂತ ಮುಂಚೆ ಅವ್ರ ಹೆಂಗೆ ಸರ್, ಇದು ಮಳವಳ್ಳಿಯಲ್ಲಿ ಶಿಂಷಾ ನದಿ ಹರಿಯುತ್ತೆ ಅಂತ ಹೇಳಿದೆ, ಅಲ್ಲಿ ಇದೆ ಮಾಸೀರ್. ಅದು ಆ ಕಡೆಯಿಂದ ಮದ್ದೂರ್ ಕಡೆಗೆ ಬರಬಾರ್ದು ಅಂತ ಇಲ್ವಲ್ಲ ಸರ್, ನದಿ ಹೇಗೆ ಹೋಗುತ್ತೆ ಅದು ವಿರುದ್ಧ ದಿಕ್ಕಿಗೆ ಮೀನುಗಳು ಹರಿಯೋದ್ರಿಂದ ಅಲ್ಲಿ ಬರುತ್ತೆ ಸರ್. ಅದೇ ಅದೇ. ಸೊ ಪರವಾನಗಿ ಯಾಕೆ ಮುಖ್ಯ ಅಂತ ಹೇಳಿ ಅದಕ್ಕೆ ಒಂದು ಹೇಳಿದೆ. ಈಗ ಕೆರೆ ತೊಗೊಳಕ್ಕಾಗದೇ ಇರೋರು ಈ ಟೆಂಡರ್ನಲ್ಲೂ ಈಗ ಭಾಳ ಹೆಚ್ಚು ಮೊತ್ತಕ್ಕೆ ಕೆರೆಗಳ ಹರಾಜಾಗ್ತಾ ಇದೆ. ಸಾಮಾನ್ಯ ಮನುಷ್ಯ ಅಲ್ಲೆಲ್ಲ ಕಾಂಪೀಟ್ ಮಾಡೋದಕ್ಕಾಗಲ್ಲ. ಆದರೆ ಇದು ಪರವಾನಗಿ ಆದರೆ 1,500,000 ಅಷ್ಟೇ ಕೊಟ್ಟರೆ ಅವರು ಮೀನು ಹಿಡಿಯುವ ಅವ್ರ ಹಾಬಿನೂ ಆಗುತ್ತೆ, ಮತ್ತು ಅವ್ರ ಅದೃಷ್ಟಕ್ಕೆ ಹೆಚ್ಚು ಮೀನು ಸಿಕ್ಕಿದ್ರೆ ಅವರು ಅದನ್ನು ಹಿಡುವಳಿ ಮಾಡಿಕೊಂಡು ಹೋಗ್ಬೋದು. ಶಿಂಷಾ ನದಿ ಭಾಗದಲ್ಲಿ ಒಳ್ಳೆ ಮೀನು ಸಿಗುತ್ತೆ ಸರ್, ಸಿಗ್ತಾ ಇದೆ. ಅಂದರೆ ಮೀನುಗಾರಿಕೆ ಕಸಬನ್ನೇ ಅವಲಂಬಿತರಾಗಿರೋರು, ಅದೇ ವೃತ್ತಿಯನ್ನು ತಲೆತಲಾಂತರದಿಂದ ಮಾಡ್ಕೊಂಬರ್ತಿರೋರು ನಮ್ಮಲ್ಲಿ ಕೊಪ್ಪ ಹೋಬಳಿ ಅಂತ ಏನು ಹೇಳಿದೆ, ತಗ್ಗಳ್ಳಿಯಿಂದ ಅಲ್ಲಿ ಒಂದು ಸೇತುವೆ ಇದೆ ಸರ್, ಅಲ್ಲಿಂದ ನದಿ ಭಾಗಕ್ಕೆ ನಾವು ಲೈಸೆನ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮುಖ್ಯವಾಗಿ ಶಿಳ್ಳೆ ಖ್ಯಾತ ಜನಾಂಗ ಅಂತ ಇದ್ದಾರೆ ಸರ್, ಅವ್ರದ್ದು ಮೇನ್ ಮುಖ್ಯ ವೃತ್ತಿನೇ ಮೀನುಗಾರಿಕೆ. ಅವರು ನಮ್ಮಲ್ಲಿ ನಾರ್ತ್ ಬ್ಯಾಂಕ್ ಅಂತ ಪಾಂಡವಪುರ ತಾಲೂಕಿನಲ್ಲಿ ಇದೆ. KRSನಲ್ಲಿ ಮುಖ್ಯವಾಗಿ ಶಿಕಾರಿ ಮಾಡೋ ಉದ್ಯೋಗ ಅವ್ರದ್ದೇನೆ ಸರ್. ಮೀನುಗಾರಿಕೆ ಬಿಟ್ಟು ಅವರಿಗೆ ಇನ್ನೇನೂ ಬರೋದಿಲ್ಲ. ಅವರೇ ಕೆಲವರು ನಮ್ಮಲ್ಲಿ ಕೊಪ್ಪ ಹೋಬಳಿಯಲ್ಲಿ ಬಂದು ಇಲ್ಲಿ ನದಿ ಭಾಗದಲ್ಲಿ ಮೀನು ಸಿಗುತ್ತೆ ಅಂಥೇಳಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಅವರು ಪರವಾನಗಿ ತಗೊಂಡು ಅಲ್ಲಿ ಮೀನು ಹಿಡಿದು ತುಂಬ ಅನುಕೂಲವಾಗಿದ್ದಾರೆ. ಅದ್ರ ಜೊತೆ ಬೇರೆ ಈ ಟೆಂಡರ್ನಲ್ಲಿ ಬರೋ ಕೆರೆಗಳನ್ನೂ ತೊಗೊಂಡಿದ್ದಾರೆ. ಅವರೇ ಮೀನು ಅಂಗಡಿ ಇಟ್ಟಿದ್ದಾರೆ, ಮೀನು ಫ್ರೈ ಮಾಡೋ ಅಂಗಡಿ ಇಟ್ಟಿದ್ದಾರೆ, ಮತ್ತು ಹಸಿ ಮೀನು ಮಾರಾಟಕ್ಕೂ ಅಂಗಡಿ ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಬದುಕ್ತಾ ಇದ್ದಾರೆ. ಶಿಳ್ಳೆ ಖ್ಯಾತ ಜನಾಂಗದವರು ಅಲ್ಲಿ ಭಾಳ ಅಭಿವೃದ್ಧಿ ಹೊಂದಿದ್ದಾರೆ. ಇಲಾಖೆಯ ಯೋಜನೆಗಳನ್ನ ಅಳವಡಿಸ್ಕೊಂಡು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಸರ್. ನಾವು ಕೆಲವು ಸಲ ಯೋಜನೆಗಳಿಗೆ ಅವ್ರದ್ದು ಮೇನ್ ವೃತ್ತಿನೇ ಅದಾಗಿರೋದ್ರಿಂದ ಬೇರೆ ಇನ್ಯಾವುದು ಕೃಷಿ ಕೆಲಸನೂ ಅವರು ಮಾಡೋದಿಲ್ಲ, ಅಥವಾ ನಮ್ಮ ಥರ ಸರ್ಕಾರಿ ಉದ್ಯೋಗಕ್ಕೆ ಇನ್ನೂ ಹೋಗಿಲ್ಲ. ಅವರು ಉಸಿರಾಡೋದು ಮೀನುಗಾರಿಕೆ, ಏನು ಮಾಡಿದ್ರೂ ಮೀನುಗಾರಿಕೆ ಇರೋದ್ರಿಂದ ಮೊದಲ ಆದ್ಯತೆ ನಾವು ಅವರಿಗೆ ಕೊಡ್ತೀವಿ. ವಾರ್ಷಿಕವಾಗಿರುತ್ತೆ ಇದು ಯಾವುದು? ಅದೇ ನೀವು ಲೈಸೆನ್ಸ್ ಈ ಪರವಾನಗಿ ಏನು ಕೊಡ್ತೀವಿ ಅದು 1 ವರ್ಷಕ್ಕೆ. ಪ್ರತಿ ವರ್ಷ ಅವರು ರಿನವಲ್ ಮಾಡ್ಕೊಂಡು ಹೋಗ್ಬೇಕು, ನವೀಕರಿಸ್ಕೊಳ್ಬೇಕು. ಹೊಸೊಬ್ರು ಬಂದು ಸೇರ್ಕೊಳ್ಬಹುದು. ಅದು ಉಳಿದ ಯೋಜನೆಗಳು, ಉಳಿದ ರಾಜ್ಯ ವಲಯ ಯೋಜನೆ ಇದೆ ಸರ್. ರಾಜ್ಯ ವಲಯ ಯೋಜನೆಯಲ್ಲಿ ಅದೇ ಮೀನುಗಾರಿಕೆ ಸಲಕರಣೆ ಕಿಟ್ ಕೊಡೋದು, ಅದು ಮುಖ್ಯವಾಗಿ ಪರವಾನಗಿದಾರರಿಗೆ ಕೊಡಬೇಕು ಅಂತ ನದಿ ಭಾಗದಲ್ಲಿ ಮೀನುಗಾರಿಕೆ ಮಾಡೋರ್ಗೇನೆ ಉತ್ತೇಜನ ಕೊಡೋದಕ್ಕೆ ಸರ್ಕಾರ ರೂಪಿಸಿದೆ. ಅದ್ರ ಪ್ರಕಾರ ನಾವು ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡ್ತೀವಿ. ಅವ್ರಿಗೆ ಒಬ್ರಿಗೆ ಒಂದ್ಸಲ ನಾವು ಫೈಬರ್ ಗ್ಲಾಸ್ ಹರಿಗೋಲ್ ಕೊಟ್ಟ ಮೇಲೆ ಅವ್ರಿಗೆ ಇನ್ನೊಂದು ಸಲ ಕೊಡೋದಕ್ಕೆ ಅವಕಾಶ ಇಲ್ಲ.
ಅವ್ರ ಜೀವಿತಾವಧಿಯಲ್ಲಿ ಒಂದು ಸಲ ಮಾತ್ರ ಹರಿಗೋಲು ಕೊಡಬೇಕು. ಸೊ ನಾವು ಹೊಸದಾಗಿ ಕೆರೆ ಮಾಡ್ಕೊಂಡಿರೋರಿಗೆ, ನಾನು ಹೇಳಿದಾಗೆ ಗ್ರಾಮ ಪಂಚಾಯಿತಿ ಕೆರೆಗಳು ಮಾಡ್ಕೊಂಡಿರೋರ್ನೂ ನಾವು ಪರಿಗಣನೆಗೂ ತೊಗೊಂಡು ಅವ್ರಿಗೂ ಈ ಸವಲತ್ತುಗಳನ್ನ ಕೊಡ್ತೀವಿ. ಮತ್ತು ರಾಜ್ಯ ವಲಯ ಯೋಜನೆಯಲ್ಲಿ ಮುಖ್ಯವಾಗಿ ಮೀನು ಮರಿ ದಾಸ್ತಾನಿಗೆ 50% ಸಹಾಯಧನ ಅನ್ನೋ ಸ್ಕೀಮ್ ಇದೆ ಸರ್. ಅಂದರೆ ಇಂಡಿವಿಜುವಲ್ ಪರ್ಸನ್ ಆದರೆ ಈ ಟೆಂಡರ್ನಲ್ಲಿ ತೊಗೊಂಡಿರೋರ್ಗಾದರೆ ನಾವು ಗರಿಷ್ಠ 5,000 ಮಾತ್ರ ಕೊಡ್ತೀವಿ ಸಬ್ಸಿಡಿನ. ಮತ್ತು ಸಹಕಾರ ಸಂಘಗಳಿಗಾದರೆ ಅವ್ರಿಗೆ ಗರಿಷ್ಠ 20,000 ಕೊಡ್ತೀವಿ, ಅದು ಜಲವಿಸ್ತೀರ್ಣಕ್ಕೆ ಅನುಗುಣವಾಗಿ, ಮತ್ತು ಅವರು ಎಷ್ಟು ಮೀನು ಮರಿ ದಾಸ್ತಾನು ಮಾಡಿರ್ತಾರೆ ಅದ್ರ ಮೇಲೆ ಕೊಡ್ತೀವಿ. 20,000 ಅಂತ ಅಂದರೆ ಅದಕ್ಕೆ ತಕ್ಕ ಹಾಗೆ 40,000 ರೂಪಾಯಿ ಮೀನು ಮರಿನ ಅವರು ಖರೀದಿಸಿ ದಾಸ್ತಾನು ಮಾಡಿದರೆ ಅದಕ್ಕೆ 20,000ದವರೆಗೂ ನಾವು ಸಹಾಯಧನ ಅವರು ಕೊಡ್ತೀವಿ. ಮತ್ತು ರಾಜ್ಯ ವಲಯ ಯೋಜನೆಯಲ್ಲಿ ನದಿ ಭಾಗಗಳಿಗೆ ಮತ್ತು ಜಲಾಶಯಗಳಿಗೆ ಸರ್ಕಾರ ಉಚಿತವಾಗಿ ಮೀನು ಮರಿನ ದಾಸ್ತಾನು ಮಾಡ್ತಾ ಇದೆ. ಅದು ಉಚಿತವಾಗಿ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸ್ತೀವಿ, ಇಲ್ಲಿ ಅವಕಾಶ ಇದೆ, ಇಲ್ಲಿ ಪರವಾನಗಿ ತಗೊಳ್ತಾ ಇದ್ದಾರೆ, ಆದರೆ ಈಗ ಮೀನು ದಾಸ್ತಾನು ಇಲ್ಲದೆ ಇರೋದ್ರಿಂದ ಕೊಡಿ ಅಂತ ಹೇಳಿದ್ರೆ ಅವರ ಹಂತದಲ್ಲಿ ಅವರು ನಿರ್ಧಾರ ಮಾಡಿ ಎಲ್ಲೆಲ್ಲಿ ಕೊಡಬೇಕು, ಯಾವ ಭಾಗದಲ್ಲಿ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಸರ್. ಅದ್ರ ಪ್ರಕಾರ ನಾವು ಮಾಡ್ತೀವಿ. ಕೆಲವು ಸಲ ನಮ್ಮಲ್ಲಿ ಹೊಳೆ ಭಾಗಕ್ಕೆ ಕಳೆದ 2 ವರ್ಷದ ಹಿಂದೆ ದಾಸ್ತಾನು ಮಾಡಿದ್ವಿ, ಅದಾದಮೇಲೆ ಮಾಡಿಲ್ಲ. KRS ಜಲಾಶಯಕ್ಕೆ ಮುಖ್ಯವಾಗಿ ದಾಸ್ತಾನು ಮಾಡ್ತಾರೆ. ಅದು ಮತ್ತು ಮಾರ್ಕೋನಹಳ್ಳಿ ಜಲಾಶಯ ಅಂತ ಇದೆ ಸರ್, ಅಲ್ಲಿಂದ ಶಿಂಷಾ ನದಿಗೂ ನೀರು ಬರುತ್ತೆ. ಸೊ ಅಲ್ಲಿ ಮೀನು ಮರಿ ನಮ್ಮ ಹೊಳೆಗೂ ಬರುತ್ತೆ. ಸೊ ಹೇಗೋ ಜನರಿಗಂತೂ ಅನುಕೂಲ ಆಗ್ತಾ ಇದೆ. ಉಚಿತ ಮೀನು ಮರಿ ದಾಸ್ತಾನಿಂದ ಮೀನು ಬೆಳವಣಿಗೆ ಆಗುತ್ತೆ, ಅವ್ರಿಗೆ ಮೀನು ಸಿಗ್ತಾ ಇದೆ ಸರ್. ಮತ್ತು ಇನ್ನು ನದಿ ಭಾಗದಲ್ಲಿ ಮೀನುಗಾರಿಕೆ ಲೈಸೆನ್ಸ್ ಏನಕ್ಕೆ ಮುಖ್ಯ ಅಂತ ಹೇಳಿದರೆ, ಕೆರೆಗಳು ಕೋಡಿ ಬೀಳುತ್ತಲ್ಲ ಸರ್, ತುಂಬ ಮಳೆ ಬಂದಾಗ ಅಥವಾ ನಾಲೆ ನೀರು ಬಿದ್ದಾಗ ಮೀನುಗಳೆಲ್ಲ ನದಿ ಭಾಗಕ್ಕೆ ಬರುತ್ತೆ. ಸೊ ಅವ್ರಿಗೆ ಅದು ಉಚಿತವಾಗಿ ಬರೀ ಲೈಸೆನ್ಸ್ಗೂ ಇಂದನೇ ಮೀನು ಹಿಡುವಳಿಗೆ ಅವಕಾಶ ಆಗುತ್ತೆ. ಅದನ್ನೆಲ್ಲ ಅವ್ರಿಗೆ ತಲಾಂತರದಿಂದ ಬಂದಿರೋ ಒಂದು ಇಂಟ್ಯೂಷನ್ ಅಂತ ಹೇಳ್ಬಹುದು. ಅವ್ರಿಗೆ ಗೊತ್ತಾಗುತ್ತೆ ಈ ದಿನ ಕೋಡಿ ಬಿದ್ದಾಗ ನಮ್ಮ ನದಿ ಭಾಗದಲ್ಲೂ ಮೀನು ಸಿಗುತ್ತೆ ಅನ್ನೋದು ನಮಗೆ ಗೊತ್ತಾಗದೇ ಇದ್ರೂ ಅವ್ರಿಗೆ ಅದೆಲ್ಲ ಆ ವಿದ್ಯೆ ಅವ್ರಿಗೆ ರಕ್ತದಲ್ಲೇ ಬಂದಿರುತ್ತೆ ಅಂತ ಹೇಳ್ತಾರಲ್ಲ, ನಮಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಅದು ಅನುಕೂಲ ಆಗುತ್ತೆ ಸರ್. ಮತ್ತು ರಾಜ್ಯ ವಲಯ ಯೋಜನೆಯಲ್ಲಿ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆ ಅಂತ ಇದೆ. ಅದರಲ್ಲೂ ಮೀನುಗಾರಿಕೆ ಸಲಕರಣೆ ಕಿಟ್, ಫೈಬರ್ ಗ್ಲಾಸ್ ಹರಿಗೋಲು ಕೊಡ್ತೀವಿ ಆ ಜನಾಂಗದವರಿಗೆ ಮಾತ್ರ. ಈಗ ಈ ವರ್ಷ 4 ಚಕ್ರದ ವಾಹನ ಖರೀದಿಗೆ ಸಹಾಯಧನ ಕೊಡೋ ಸ್ಕೀಮ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಅದರಲ್ಲಿ 3 ಲಕ್ಷ ರೂಪಾಯಿ ಗರಿಷ್ಠ ಸಹಾಯಧನ ಸರ್. 4 ಚಕ್ರದ ವಾಹನ ಅಂದರೆ 8 ಲಕ್ಷದ ಟಾಟಾ ಏಸ್ ಥರ ವಾಹನ ಖರೀದಿಸಿದ್ರೆ ಅದಕ್ಕೆ 3 ಲಕ್ಷ ಸಹಾಯಧನನ ಕೊಡ್ತಾ ಇದ್ದೀವಿ. ನಮ್ಮ ಮಂಡ್ಯ ಜಿಲ್ಲೆಗೆ ಈ ಸಲ ವಿಶೇಷ ಘಟಕ ಯೋಜನೆಯಲ್ಲಿ 2 ಗುರಿ ಬಂದಿತ್ತು ಮತ್ತು ಗಿರಿಜನ ಉಪಯೋಜನೆಯಲ್ಲಿ 1 ಗುರಿ ಬಂದಿತ್ತು. ಆ ಸಮಯದಲ್ಲಿ ನಿಗದಿತ ಅವಧಿಯಲ್ಲಿ ಯಾರು ಅರ್ಜಿ ಸಲ್ಲಿಸಿರ್ತಾರೆ ಅವ್ರನ್ನ ಲಾಟ್ರಿ ಮುಖಾಂತರ ಆಯ್ಕೆ ಮಾಡಿ ಅವ್ರಿಗೆ ಈ ತಿಂಗಳಲ್ಲಿ ನಾವು ಸಹಾಯಧನ ವಿತರಣೆ ಮಾಡ್ತೀವಿ. ಒಂದು ಕಂಪಲ್ಷನ್ ಅಂತ ಹೇಳಿದ್ರೆ ಅವರು ವಾಹನನ ಖರೀದಿ ಮಾಡಲೇಬೇಕು. ಖರೀದಿ ಮಾಡಿ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ ಅವ್ರ ಖಾತೆಗೆ ಸಹಾಯಧನ ಮಂಜೂರಾಗುತ್ತೆ ಸರ್. ಮುಂದುವರಿದಂಗೆ ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಒಂದು ಕಾರ್ಯಕ್ರಮ ಕಳೆದ 5 ವರ್ಷದಿಂದ ಜಾರಿಯಲ್ಲಿದೆ. ಬಹುಶಃ ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಈ ವರ್ಷ ಕೊನೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸುಮಾರು ಕಾರ್ಯಕ್ರಮಗಳಿದೆ ಸರ್. ಮೀನು ಮರಿ ಪಾಲನಾ ಕೊಳ ನಿರ್ಮಾಣಕ್ಕೆ ಸಹಾಯಧನ, ಅಂದರೆ ಇಂಡಿವಿಜುವಲ್ ವ್ಯಕ್ತಿ ಅವರ ಸ್ವಂತ ಜಮೀನಿನಲ್ಲಿ ಮೀನು ಮರಿ ಸಾಕಾಣಿಕೆ ಮಾಡ್ಕೊಳ್ಳೋದಕ್ಕೆ ನಾವು ಕೊಳ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಹಾಯಧನ ಕೊಡ್ತೀವಿ. ಘಟಕ ವೆಚ್ಚ 7 ಲಕ್ಷ ಇರುತ್ತೆ. ಸಾಮಾನ್ಯ ವರ್ಗಕ್ಕೆ 7 ಲಕ್ಷದಲ್ಲಿ 40%. ಘಟಕ ವೆಚ್ಚ 7 ಲಕ್ಷ 2.5 ಎಕರೆಗೆ ಅಂದರೆ 1 ಹೆಕ್ಟೇರ್ಗೆ. ಸಾಮಾನ್ಯ ವರ್ಗಕ್ಕೆ 40%, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗಾದರೆ 60% ಸಹಾಯಧನ ಅದಕ್ಕೆ ಕೊಡ್ತಾ ಇದ್ದೀವಿ. ಮತ್ತು ಮೊದಲನೇ ಸಲ ಅವರು ಸ್ಪಾನ್ ಮರಿನ ಅಂದರೆ ಮೀನು ಮರಿ ಸಾಕಾಣಿಕೆ ಮಾಡಿ ಅವರು 1 ರಿಂದ 1.5 ತಿಂಗಳು ಸಾಕಾಣಿಕೆ ಮಾಡಿ ಅದನ್ನ ಮತ್ತೆ ಕೆರೆಯವರಿಗೆ ಮಾರಾಟ ಮಾಡ್ತಾರೆ. ಸೊ ಆ ಮರಿ ಖರೀದಿ ಮಾಡೋದಕ್ಕೂ ನಾವು ಸಹಾಯಧನ ಕೊಡ್ತೀವಿ. ಅದು ಮೊದಲನೇ ವರ್ಷ ಮಾತ್ರ ಅವ್ರಿಗೆ ಅನ್ವಯಿಸುತ್ತೆ. ಅದ್ರ ಮುಂದಿನ ವರ್ಷಗಳಲ್ಲಿ ಅವ್ರು ಏನು ಮಾಡಬಹುದು ಅಂದರೆ ನಮ್ಮಲ್ಲಿ ನೋಂದಣಿ ಮಾಡ್ಕೊಳ್ಬೇಕಾಗತ್ತೆ. ಜಲಕೃಷಿ ಫಾರಂ ನೋಂದಣಿ ಅಂತ ಮಾಡಿಕೊಂಡ್ರೆ ಅವರಿಗೆ ರಾಜ್ಯ ವಲಯ ಯೋಜನೆಯಲ್ಲಿ ಮೀನು ಮರಿ ದಾಸ್ತಾನಿಗೆ 50% ಸಹಾಯಧನ ಅಂತ ಹೇಳಿದ್ನಲ್ಲ, ಅದರಲ್ಲಿ ಅವರು 50 ಲಕ್ಷ ರೂಪಾಯಿಯ ಸ್ಪಾನ್ ದಾಸ್ತಾನು ಮಾಡಿದರೆ ಅವರ ಜಲವಿಸ್ತೀರ್ಣಕ್ಕೆ ಅನುಗುಣವಾಗಿ ಅಪ್ ಟು 25,000ವರೆಗೂ ಅವ್ರಿಗೆ ಸಬ್ಸಿಡಿ ನಾವು ಕೊಡಬಹುದು ಸರ್. ಅದು ಒಂದು ಅವ್ರಿಗೆ ಅನುಕೂಲ. 2 ರಿಂದ ಕ್ಲಬ್ ಆಗುತ್ತೆ. ಮೊದಲನೇದು ಕೇಂದ್ರ ಪುರಸ್ಕೃತ ಯೋಜನೆ ಮೊದಲನೇ ವರ್ಷ ಬರುತ್ತೆ. 2ನೇ ವರ್ಷದಿಂದ ಅವರಿಗೆ ರಾಜ್ಯ ವಲಯ ಯೋಜನೆ ಅನ್ವಯಿಸುತ್ತೆ. 2ನೇದು ಮೀನು ಕೃಷಿಕೊಳ ನಿರ್ಮಾಣಕ್ಕಾಗಿ ಸಹಾಯಧನ ಯೋಜನೆ. ಅದೇ ರೀತಿ ಮೀನುಕೊಳ ನಿರ್ಮಾಣ
ಮೀನು ಮರಿ ಸಾಕಾಣಿಕೆ ಅಂತಂದರೆ 10 ಕುಂಟೆದು ಒಂದೊಂದು ಸಣ್ಣ ಕೊಳ ನಿರ್ಮಾಣ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಒಂದೊಂದು ವಿಧದ ಮೀನು ಮರಿಗೆ ಒಂದೊಂದು ಕೊಳ ಬೇಕಾಗುತ್ತೆ ಸರ್. ಮೀನು ಕೃಷಿ ಕೊಳ ಸಾಕಾಣಿಕೆ ಅಂತಂದರೆ 1 ಎಕರೆ ನಾವು ಮಾಡಬೇಕು ಅಂತ ಹೇಳಿದರೆ 1 ಎಕರೆಯಲ್ಲಿ ಒಂದೇ ಕೊಳ ಮಾಡಿರಬಹುದು. ಅದರಲ್ಲಿ ನಿರ್ಮಾಣ ಮಾಡೋದಕ್ಕೂ ಹಿಂದೆ ಹೇಗಿತ್ತು ಹಾಗೇನೆ 1 ಹೆಕ್ಟೇರ್ಗೆ 7 ಲಕ್ಷ, 40% ಸಾಮಾನ್ಯ ವರ್ಗಕ್ಕೆ, ಪರಿಶಿಷ್ಟ ಜಾತಿಯವರಿಗೆ, ಮಹಿಳೆಯರಿಗೆ 60% ಸಹಾಯಧನ ಅದರಲ್ಲೂ ಕೊಡ್ತೀವಿ. ಮೊದಲನೇ ವರ್ಷ ಅವರಿಗೆ ಹೂಡಿಕೆ ವೆಚ್ಚ ಅಂತ ಅದು 1 ಹೆಕ್ಟೇರ್ಗೆ 4 ಲಕ್ಷದವರೆಗೂ ಸಬ್ಸಿಡಿ ಕೊಡ್ತೀವಿ ಸರ್. ಅದು 4 ಲಕ್ಷ ಘಟಕ ವೆಚ್ಚ, 40% ಸಾಮಾನ್ಯ ವರ್ಗ ಮತ್ತು 60% ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಕೊಡ್ತೀವಿ. ಮೀನು ಮರಿಗಳಿಗೆ, ಮೀನು ಸಾಕಾಣಿಕೆಗೆ ಫೀಡ್ ಹಾಕಬೇಕು ಸರ್, ಪೆಲೆಟೆಡ್ ಫೀಡ್, ಫಾರ್ಮ್ಯುಲೇಟೆಡ್ ಫೀಡ್. ಅದ್ರ ಖರೀದಿಗೆ ಮೊದಲನೇ ವರ್ಷ ನಾವು ಸಹಾಯಧನ ಕೊಡ್ತೀವಿ. 2ನೇ ವರ್ಷದಿಂದ ಅವರಿಗೆ ಮೀನು ಮರಿ ದಾಸ್ತಾನಿಗೆ ಮಾತ್ರ ಸಹಾಯಧನ ಕೊಡ್ತೀವಿ. ಅದು 5,000ವರೆಗೆ ಮಾತ್ರ. ಅದಕ್ಕಿಂತ ಹೆಚ್ಚಿಗೆ ಇಂಡಿವಿಜುವಲ್ ಆಗಿರೋದ್ರಿಂದ ಅವರಿಗೆ ಸಹಾಯಧನ ಬರೋದಿಲ್ಲ. ಮೊದಲನೇ ವರ್ಷ ಮಾತ್ರ 2 ಯೋಜನೆ ಅವರಿಗೆ ಕ್ಲಬ್ ಮಾಡಬಹುದು. ಬಟ್ ಇವರು ಮೀನು ಕೃಷಿಯಲ್ಲೇ ನಿರತರಾಗಿರೋದ್ರಿಂದ ಮುಂದೆ ಒಂದು ಸಲ ಅವರಿಗೆ ಮೀನು ಸಲಕರಣೆ ಕಿಟ್ಗೆ ಅರ್ಜಿ ತಗೊಳ್ಬಹುದು, ಹರಿಗೋಲ್ಗೆ ಅರ್ಜಿ ತಗೊಳ್ಬಹುದು, ಮತ್ತು ಮೀನು ಮಾರಾಟಕ್ಕೆ ದ್ವಿಚಕ್ರ ವಾಹನಕ್ಕೂ ನಾವು ಅರ್ಜಿ ಅವ್ರಿಗೆ ಸಹಾಯ ಮಾಡ್ತೀವಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿ ಮೀನು ಕೃಷಿಗಾಗಿ ನಾವು ಸಬ್ಸಿಡಿ ಕೊಡ್ತಾ ಇದ್ದೀವಿ ಸರ್. ಆಧುನಿಕ ತಂತ್ರಜ್ಞಾನ ಅಂತ ಹೇಳಿದ್ರೆ ಸಿಹಿ ನೀರು ಪ್ರದೇಶದಲ್ಲಿ ಬಯೋಫ್ಲಾಕ್ ಮೀನುಕೊಳ ನಿರ್ಮಾಣ ಮತ್ತು ಹೂಡಿಕೆ ವೆಚ್ಚ ಸಹಾಯಧನ ಅಂತ ಒಂದು ಯೋಜನೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಇದೆ. 10 ಗುಂಟೆ ವಿಸ್ತೀರ್ಣದ ಒಂದು ಪ್ರದೇಶದಲ್ಲಿ ಒಂದೇ ಪಾಂಡ್ ಮಾಡಿ ಅದಕ್ಕೆ ಪಾಲಿಥೀನ್ ಲೈನಿಂಗ್ ಎಲ್ಲನೂ ಮಾಡಿ, ಏರೇಟರ್ ಫಿಕ್ಸ್ ಮಾಡಿ, ಮತ್ತು ಫಿಲ್ಟರ್ ಯೂನಿಟ್ ಎಲ್ಲನೂ ಹಾಕಿ, ಅದರಲ್ಲಿ ಅಂದರೆ ತುಂಬ ಕಡಿಮೆ ಪ್ರದೇಶದಲ್ಲಿ ನಾವು ಹೆಚ್ಚಿನ ಸಾಂದ್ರತೆಯ ಮೀನು ಮರಿಯನ್ನು ಬೆಳೆಸೋದು. ಹೆಚ್ಚಾಗಿ ನಮಗೆ ಫೀಡ್ ಬೇಕಾಗುತ್ತೆ. ಸೊ ಅದಕ್ಕೆ 14 ಲಕ್ಷ ಘಟಕ ವೆಚ್ಚ ಇದೆ ಸರ್. 0.1 ಹೆಕ್ಟೇರ್ನಲ್ಲಿ ಬಯೋಫ್ಲಾಕ್ ಕೊಳ ನಿರ್ಮಾಣಕ್ಕೆ. ಅದು ಮಹಿಳೆಯರಿಗೆ ಆದರೆ ಅದರಲ್ಲಿ 8,40,000 ಸಬ್ಸಿಡಿ ಕೊಡ್ತೀವಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರಿಗೆ, ಸಾಮಾನ್ಯ ವರ್ಗಕ್ಕಾದರೆ 5,20,000 ರೂಪಾಯಿ ಅದಕ್ಕೆ ಸಬ್ಸಿಡಿ ಕೊಡ್ತೀವಿ ಸರ್. ಇದು ಒಂದೇ ಸ್ಕೀಮ್ನಲ್ಲಿ ಸ್ವಲ್ಪ ಹೆಚ್ಚಾಗಿ ಸಹಾಯಧನ ಬರೋದು. ಅಂದರೆ ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಮೀನು ಉತ್ಪಾದನೆ ಮಾಡೋದಕ್ಕೆ ಅನುಕೂಲ ಆಗಲಿ. ಬಯೋಫ್ಲಾಕ್ ಉಪಯೋಗಿಸಿ ಆ್ಯಕ್ಚುಲಿ ಅದು ಫೀಡನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಹೂಡಿಕೆ ವೆಚ್ಚನೂ ಕಮ್ಮಿ ಮಾಡಿ ಮೀನು ಉತ್ಪಾದನೆ ಮಾಡಲಿಕ್ಕೆ ಸರ್ಕಾರ ಉತ್ತೇಜನ ಮಾಡಿರೋ ಒಂದು ಸ್ಕೀಮ್ ಇದು. ಬಟ್ ಅಂದರೆ ಇದ್ರದ್ದು ಹೆಚ್ಚು ಗುರಿ ಬರದೇ ಇರೋದ್ರಿಂದ, ಮತ್ತು ಇದು ಕೊನೆ ವರ್ಷದಲ್ಲಿ ಟಾರ್ಗೆಟೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಈ ವರ್ಷ ಎಷ್ಟು ಅರ್ಜಿ ತೊಗೊಂಡ್ರೂ ನಾವು ಅವರಿಗೆ ಅದನ್ನು ಟಾರ್ಗೆಟ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಹಿಂದಿನ ವರ್ಷಗಳವರು ಸೀನಿಯಾರಿಟಿನೇ ಜಾಸ್ತಿ ಇರೋದ್ರಿಂದ ಅದು ಆಲ್ಮೋಸ್ಟ್ ಇನ್ನು ಹೊಸದಾಗಿ ಗೈಡ್ಲೈನ್ಸ್ ಬರೋವರೆಗೂ ಅರ್ಜಿಗಳನ್ನೇನು ಮಾಡಬಾರ್ದು ಅಂತ ಹಾಗೆ ಇಟ್ಟಿದ್ದೀವಿ ಸರ್. ಮತ್ತು ಇನ್ನೊಂದು ಹಿತ್ತಲು ಅಲಂಕಾರಿಕ ಮೀನು ಸಾಕಾಣಿಕೆ, ಅಕ್ವೇರಿಯಂ ಫಿಶಸ್ನ ರೇರ್ ಮಾಡೋದಕ್ಕೂ ಸಹ ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಅವ್ರದ್ದು ಬೇರೆ ಬೇರೆ ಘಟಕಕ್ಕೆ ತಕ್ಕ ಹಾಗೆ ಅದಕ್ಕೆ ಸಬ್ಸಿಡಿನ ಕೊಡ್ತಾ ಇದ್ದೀವಿ ಸರ್. ಅದರಲ್ಲೂ ನಮ್ಮ ಹಿತ್ತಲಲ್ಲೇನೆ, ಈಗ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹಿತ್ತಲು ಅಂತ ಇರುತ್ತೆ, ಚಿಕ್ಕದಾಗಿ 1/2 ಗುಂಟೆ ಅಥವಾ 1 ಗುಂಟೆಯಲ್ಲಿ ಪಾಂಡ್ ಮಾಡಿಕೊಂಡು ಮಾಡಿರೋರಿಗೆ 50,000ವರೆಗೂ ಸಬ್ಸಿಡಿ ಅಲಂಕಾರಿಕ ಮೀನು ಮರಿ ಸಾಕಾಣಿಕೆಗೆ ಸ್ಕೀಮ್ ಇದೆ. ಯಾರು ಅರ್ಜಿ ಹಾಕ್ತಾರೆ ಮತ್ತು ಯಾರು ಅದನ್ನ ಅಳವಡಿಸ್ಕೊಂಡಿರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ಟಿರೋ ನಿದರ್ಶನಗಳಿದೆ. ಅದಾದಮೇಲೆ ಇನ್ನೊಂದು ಮಧ್ಯಮ ಪ್ರಮಾಣದ ಅಲಂಕಾರಿಕ ಮೀನು ಸಾಕಾಣಿಕೆ, ಅದು ಅಕ್ವೇರಿಯಂ ಫಿಶಸ್. ಇದು ಸ್ಮಾಲ್ ಸ್ಕೇಲ್ ಆಯಿತು, ಇದು ಮೀಡಿಯಮ್ ಸ್ಕೇಲ್ ಆಗುತ್ತೆ. ಇದರ ಘಟಕ ವೆಚ್ಚ 8 ಲಕ್ಷ, ಮತ್ತು ಅದಕ್ಕೆ 60% SC STಗೆ ಮತ್ತು ಸಾಮಾನ್ಯ ವರ್ಗಕ್ಕೆ 40% ಕೊಡ್ತೀವಿ. ಅದರದ್ದೆಲ್ಲ ಕೆಲವು ಮಾರ್ಗಸೂಚಿಗಳಿರುತ್ತೆ, ಅದ್ರ ಪ್ರಕಾರನೇ ಮಾಡಬೇಕಾಗತ್ತೆ ಸರ್. ಪಾಂಡ್ಗಳಿಷ್ಟೇ ಇರಬೇಕು, ಇಷ್ಟೇ ಅಳತೆ ಇರಬೇಕು, ಅದನ್ನು ನೋಡಿಕೊಂಡೆ ಅವರು ಸಾಕಾಣಿಕೆ ಮಾಡಬೇಕಾಗುತ್ತೆ. ಇನ್ನೊಂದು ಹೊಸ ತಂತ್ರಜ್ಞಾನ ಅಂತ ಹೇಳಿದರೆ ರೀಸರ್ಕ್ಯುಲೇಟಿಂಗ್ ಅಕ್ವಾ ಕಲ್ಚರ್ ಸಿಸ್ಟಮ್ ಅಂತ ಹೇಳಿ, ಅದರಲ್ಲಿ ಮೀಡಿಯಮ್ RAS ಅಂತ ಹೇಳಿ ಇತ್ತು, ಆಮೇಲೆ ಲಾರ್ಜ್ RAS ಅಂತ ಸ್ಟಾರ್ಟಿಂಗ್ PMMSY ಬಂದಾಗ ಅದನ್ನು ಯೋಜನೆಗಳನ್ನ ನಾವು ನಡೆಸ್ಕೊಳ್ತಾ ಬಂದ್ವಿ. ಟಾರ್ಗೆಟ್ನ ಕೊಟ್ಟಿದ್ರು, ಅದ್ರ ಪ್ರಕಾರ ಅರ್ಜಿ ತೊಗೊಂಡವ್ರಿಗೆ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ. ಲಾರ್ಜ್ RASನಲ್ಲಾದರೆ ಬೃಹತ್ ಗಾತ್ರದ RAS ಅಳವಡಿಸ್ಕೊಂಡಿರೋರಿಗೆ ಅದು 50 ಲಕ್ಷದ ಘಟಕ ವೆಚ್ಚ ಸರ್. ಅದಕ್ಕೆ 30 ಲಕ್ಷ ನಾವು ಸಬ್ಸಿಡಿನ ಕೊಡ್ತಾ ಇದ್ವಿ. ಅದಾದಮೇಲೆ ಮಧ್ಯಮ ವರ್ಗದ RAS ಆದರೆ ಅದು 25 ಲಕ್ಷ ಘಟಕ ವೆಚ್ಚ. ಸಬ್ಸಿಡಿ ಆದರೆ ಮಹಿಳೆಯರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ 15 ಲಕ್ಷ, ಮತ್ತು ಸಾಮಾನ್ಯ ವರ್ಗದವರಾದರೆ 25 ಲಕ್ಷಕ್ಕೆ
40% ಸಬ್ಸಿಡಿನ ಅದಕ್ಕೆ ಕೊಡ್ತಾ ಇದ್ದೀವಿ. ಇದು ಕಳೆದ 2 ವರ್ಷಗಳಿಂದ ಬೃಹತ್ RAS ಆಲ್ಮೋಸ್ಟ್ ನಿಂತೇ ಹೋಗಿದೆ ಸರ್. ಸರ್ಕಾರನೇ ಅದನ್ನು ನಿಲ್ಲಿಸ್ಬಿಡ್ತು, ತುಂಬ ಹಣ ಬೇಕಾಗುತ್ತೆ ಅಂತ ಹೇಳಿ, ಅಥವಾ ಬೇರೆ ಅವರೇನು ಯೋಚನೆ ಮಾಡಿದ್ರೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಚಾಲ್ತಿ ಇರೋದು ಮಧ್ಯಮ ಗಾತ್ರದ RAS. ಅದು ಸಹ ಹೆಚ್ಚು ಟಾರ್ಗೆಟ್ ಬರ್ತಾ ಇಲ್ಲ, ಕಮ್ಮಿ ಎಷ್ಟು ಬರುತ್ತೆ, ಯಾರು ಮೊದಲು ಅರ್ಜಿ ಸಲ್ಲಿಸಿರ್ತಾರೆ ಅವರಿಗೆ ಮಾತ್ರ ಅದನ್ನು ಕೊಡ್ತಾ ಇದ್ದೀವಿ. RASನಲ್ಲಿ ಏನಂತ ಹೇಳಿದರೆ ಹೆಚ್ಚು ನೀರಿನ ಅವಶ್ಯಕತೆ ಇರೋದಿಲ್ಲ, ಕಮ್ಮಿ ನೀರನ್ನೇ ರೀಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲಿ ಅದನ್ನು ಫಿಲ್ಟ್ರ್ ಮಾಡಿ, ಒಂದೇ ನೀರನ್ನು 2-3 ಸಲ ಫಿಲ್ಟ್ರ್ ಮಾಡಿ ಅದರಲ್ಲೇ ಮೀನುಗಾರಿಕೆ ಮಾಡೋದಕ್ಕೆ RAS ಅಂತ ಹೇಳ್ತೀವಿ, ರೀಸರ್ಕ್ಯುಲೇಟ್ರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳಿ. ಎಲ್ಲಿ ನೀರಿಗೆ ಅಭಾವ ಇರುತ್ತೆ ಅಲ್ಲಿ ಈ ತಂತ್ರಜ್ಞಾನ ಭಾಳ ಅನುಕೂಲ ಆಗುತ್ತೆ. ಇದರಲ್ಲಿ ಸಣ್ಣ RAS ಅಂತ ಇದೆ ಸರ್, 100 ಕ್ಯೂಬಿಕ್ ಮೀಟ್ರ್ ಸಾಮರ್ಥ್ಯದ ಬರೀ ಒಂದು ಟ್ಯಾಂಕಲ್ಲಿ ಅವರು ಬಯೋಫ್ಲಾಕ್ ಮೂಲಕ ಆದ್ರೂ ಮೀನು ಮರಿ ಸಾಕಾಣಿಕೆ ಮಾಡ್ಬೋದು, ಅಥವಾ RAS ಮೂಲಕ ಮಾಡ್ಬೋದು. ಅದು ಘಟಕ ವೆಚ್ಚ 7,50,000 ಆಗಿರುತ್ತೆ. ಸಾಮಾನ್ಯಕ್ಕೆ 40% ಕೊಡ್ತೀವಿ, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಮಹಿಳೆಯರಿಗಾದರೆ 60% ಸಹಾಯಧನ ಅದರಲ್ಲೂ ಕೊಡ್ತೀವಿ ಸರ್. ಇನ್ನೊಂದು ಬ್ಯಾಕ್ಯಾರ್ಡ್ ಮಿನಿ RAS ಘಟಕಗಳ ಸ್ಥಾಪನೆ ಇದೆ. ಇದು 50,000 ಒಂದು ಘಟಕಕ್ಕೆ ಇದೆ ಸರ್. ಅದು ಸಾಮಾನ್ಯ ವರ್ಗಕ್ಕೆ 40%, ಪರಿಶಿಷ್ಟ ಜಾತಿ ಪಂಗಡ ಮತ್ತು ಮಹಿಳೆಯರಿಗಾದರೆ 60% ಆಗುತ್ತೆ. ಅಂದರೆ ಸಾಮಾನ್ಯ ವರ್ಗದವರಿಗೆ 40% ಅಂತ ಹೇಳಿದರೆ 20,000 ರೂಪಾಯಿ ಸಬ್ಸಿಡಿ ಕೊಡ್ತೀವಿ. ಇದಾದರೆ ಪರಿಶಿಷ್ಟ ಜಾತಿ ಮಹಿಳೆಯರಿಗಾದರೆ 30,000 ಸಬ್ಸಿಡಿ ಕೊಡೋ ಸ್ಕೀಮ್ ಅದು ಒಂದು ಇದೆ. ಮೂಲಭೂತ ಸೌಕರ್ಯ ಮತ್ತು ಹಿಡುವಳಿ ನಂತರದ ಚಟುವಟಿಕೆಗಳು, ಇದೆಲ್ಲ ಸಾಕಾಣಿಕೆಗೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಇರೋ ಸಹಾಯಧನದ ಸ್ಕೀಮ್ಗಳು. ಮುಂದೆ ಶೈತ್ಯಾಗಾರ ಮತ್ತು ಮಂಜುಗಡ್ಡ ಸ್ಥಾವರಗಳ ಆಧುನೀಕರಣಕ್ಕೆ ಒಂದು ಸ್ಕೀಮ್ ಇದೆ ಸರ್. ಮೂಲಭೂತ ಸೌಕರ್ಯ ಅಂತಂದರೆ ನಮ್ಮಲ್ಲಿ ಮೀನು ಭಾಳ ತಾಜಾ ಆಗಿ ಇರಬೇಕು, ಅದು ತುಂಬ ಬೇಗ ಕೆಡೋದ್ರಿಂದ ಅದನ್ನು ಹಿಡಿದ ತಕ್ಷಣ ಮಂಜುಗಡ್ಡೆ ಒಳಗಡೆ ಇಟ್ಟರೆ ಅದ್ರ ತಾಜಾತನ ಸ್ಟೋರ್ ಆಗುತ್ತೆ. ಇಲ್ಲ ಅಂತಂದರೆ ಅದು ಬಹುಬೇಗ ಹಾಳಾಗಿ ಯಾರಿಗೂ ಉಪಯೋಗ ಇಲ್ಲದೆ ಇರೋ ಹಾಗೆ ಆಗಿಬಿಡುತ್ತೆ. ಸೊ ಮೀನು ಸಾಕಾಣಿಕೆಗೆ ಮೊದಲನೇ ಹಂತದಲ್ಲಿ ಇವರು ಸಹಾಯಧನ ರಿಲೀಸ್ ಮಾಡಿದ್ರೆ, ನೆಕ್ಸ್ಟ್ ಮೀನ್ ಪ್ರಾಸೆಸಿಂಗ್ಗೆ ಅದು ಮಂಜುಗಡ್ಡೆ ಸ್ಥಾವರಗಳನ್ನ ಹಳೆ ಸ್ಥಾವರಗಳಿದ್ರೂ ಅದನ್ನು ಆಧುನೀಕರಣಕ್ಕೂ ಸಹ ಇದರಲ್ಲಿ ಸಹಾಯಧನನ ತಗೊಂಡಿದ್ದಾರೆ ಸರ್ ಈಗ. ಬಟ್ ಇದರ ಘಟಕ ವೆಚ್ಚ ಒಂದಕ್ಕೆ 50 ಲಕ್ಷ ಇದೆ. ಅದರಲ್ಲಿ ನಾನು ಹೇಳಿದಾಗೆ ಮೊದಲು ಸಾಮಾನ್ಯ ವರ್ಗಕ್ಕೆ 40%, ಪರಿಶಿಷ್ಟ ಜಾತಿ ಪಂಗಡ ಮಹಿಳೆಗಾದರೆ 60% ಸಹಾಯಧನ ಇದೆ. ಇದಕ್ಕೂ ಮಾರ್ಗಸೂಚಿಗಳಿದೆ, ಅದ್ರ ಪ್ರಕಾರ ಮಾಡಿದರೆ ಮಾತ್ರ ಅದನ್ನು ಕೊಡ್ತೀವಿ. ಮತ್ತು ಇವೆಲ್ಲ ಸ್ವಂತ ಜಾಗದಲ್ಲೇ ಆಗಬೇಕು. ಅಂದರೆ PMMSY ಮೊದಲು ಬಂದಾಗ ರಿಜಿಸ್ಟರ್ಡ್ ಲೀಸ್ ಆದ ಜಮೀನಿನಲ್ಲಿ ಮಾಡಬಹುದು ಅಂತ ಮಾರ್ಗಸೂಚಿಯಲ್ಲಿತ್ತು. ಬಟ್ ನಮ್ಮಲ್ಲಿ ಇರೋ ಲೀಸ್ ಅಗ್ರಿಮೆಂಟ್ ಪ್ರಕಾರ ಯಾರು ಲೀಸ್ ಅಗ್ರಿಮೆಂಟ್ನ ಸ್ವಾಧೀನ ಸಹಿತ ಕೊಡೋದಿಲ್ಲ, ಸ್ವಾಧೀನ ರಹಿತ ಲೀಸ್ ಅಗ್ರಿಮೆಂಟ್ ಅಂತ ರಿಜಿಸ್ಟರ್ಡ್ ಡಾಕ್ಯುಮೆಂಟಲ್ಲಿ ಬರೋದ್ರಿಂದ ಲೀಸ್ ಮಾಡಿಕೊಂಡ್ರೂ ನಮಗೆ ಅದು ಸ್ವಾಧೀನ ಬರೋದಿಲ್ಲ. ಹಾಗಾಗಿ ಅವು ಜಾಸ್ತಿ ಹಿಟ್ಟಾಗಲಿಲ್ಲ ಸರ್, ಅದನ್ನು ಒಪ್ಕೊಳ್ಳಿಲ್ಲ ಮಾರ್ಗಸೂಚಿ ಪ್ರಕಾರ. ಸೊ ಆಮೇಲಿಂದ ಅದು ಸ್ವಂತ ಜಮೀನು ಯಾರ ಹೆಸರಿಗಿದೆ ಅವರಿಗೆ ಮಾತ್ರ ಈ ಸ್ಕೀಮ್ಗಳನ್ನ ನಾವು ಕೊಡ್ತಾ ಬಂದ್ವಿ. ಸಬ್ ರಿಜಿಸ್ಟರ್ ಆಫೀಸಲ್ಲೇ ಅದು ಸಬ್ಲೀಸ್ ಅಲೋ ಇಲ್ಲದೆ ಇರೋದ್ರಿಂದ ಕಾನೂನಿನಂತೆ ಮಾಡೋದಕ್ಕಾಗಲ್ಲ. ಬೇರೆ ರಾಜ್ಯಗಳಲ್ಲಿದ್ದರೆ ಅಲ್ಲಿ ಮಾಡ್ಬೋದಷ್ಟೆ. ಅದರ ಫಸ್ಟ್ ಇದು ಮಂಜುಗಡ್ಡೆ ಉತ್ಪಾದನೆಗೆ ಅದಕ್ಕೊಂದು ಸಹಾಯಧನ ಕೊಡ್ತಾರೆ. ಅದಾದಮೇಲೆ ಅದನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಾಣಿಕೆ ಮಾಡಬೇಕಲ್ಲ. ಈಗ ಮೇನಾಗಿ ನಮ್ಮದು ಮೀನು ಸಿಗುವಂಥ ಸ್ಥಳ ಅಂತ ಹೇಳಿದ್ರೆ ಮಂಗಳೂರು. ಅಲ್ಲಿಂದ ಬೆಂಗಳೂರಿನಲ್ಲಿ ಉಪಯೋಗಿಸುವಂಥ ಜನ ತುಂಬ ಇದ್ದಾರೆ, ಅಲ್ಲೂ ಉಪಯೋಗಿಸ್ತಾರೆ. ಬಟ್ ಅದಾದಮೇಲೆ ಬೆಂಗಳೂರಲ್ಲಿ ತುಂಬ ಉಪಯೋಗಿಸ್ತಾರೆ. ಅಲ್ಲಿಂದ ಇಲ್ಲಿಗೆ ಒಂದು ರಾತ್ರಿ ಪ್ರಯಾಣ ಆಗಬೇಕು, 9ರಿಂದ 10 ಗಂಟೆ ಟೈಮ್ ಪ್ರಯಾಣ ಬೇಕು. ಮೀನು ಅಲ್ಲಿವರೆಗೂ ಚೆನ್ನಾಗಿರೋದಿಲ್ಲ. ಸೊ ಆ ಸಮಯದಲ್ಲಿ ಶಾಖ ನಿರೋಧಕ ವಾಹನಗಳು ಅಂತ ಹೇಳಿದ್ರೆ ರೆಫ್ರಿಜರೇಟೆಡ್ ವೆಹಿಕಲ್ ಇರ್ಬೋದು, ಇನ್ಸುಲೇಟೆಡ್ ವೆಹಿಕಲ್ ಇರ್ಬೋದು, ಅವು 10 ಟನ್ ಮೀನನ್ನು ಕೊಂಡೊಯ್ಯುವಂಥ ವೆಹಿಕಲ್ಗಳನ್ನ ಖರೀದಿಸಿ ಅದನ್ನ ಇನ್ಸುಲೇಷನ್ ಅಥವಾ ರೆಫ್ರಿಜರೇಷನ್ ಆ ಅನುಕೂಲಗಳನ್ನ ಕಲ್ಪಿಸಿರೋ ವಾಹನಗಳಿಗೂ ಸಹ ನಾವು ಸಹಾಯಧನ ಕೊಡ್ತಿದ್ದೀವಿ. 25 ಲಕ್ಷ ಘಟಕ ವೆಚ್ಚಕ್ಕೆ. ಅದಕ್ಕೆ ಸಬ್ಸಿಡಿ 40% ಮತ್ತು 60% ಮಹಿಳೆಯರಿಗಾದರೆ, ಸಾಮಾನ್ಯ ವರ್ಗಕ್ಕಾದರೆ ಆ ರೀತಿ ಇದೆ. ಅದಾದ ನಂತರ ಇದು ದೂರ ಪ್ರಯಾಣದ ವೆಹಿಕಲ್ಗಳಿಗೆ ಈ ಸಬ್ಸಿಡಿ ಕೊಡ್ತೀವಿ. ಅಲ್ಲಿ ಲೋಕಲ್ನಲ್ಲೇ ಐಸ್ ಬಾಕ್ಸ್ನೊಂದಿಗೆ ಸೈಕಲ್ ತೊಗೊಂಡು ನೀವು ಮಾರಾಟ ಮಾಡ್ಬೋದು, ಅಥವಾ ದ್ವಿಚಕ್ರ ವಾಹನ ತೊಗೊಂಡು ಮಾಡ್ಬೋದು, ಅಥವಾ ತ್ರಿಚಕ್ರ ವಾಹನದಲ್ಲಿ ನೀವು ಮಾರಾಟ ಅಥವಾ
ಸಾಗಾಣಿಕೆ ಮಾಡ್ಬೋದು. ಅವಕ್ಕೆ ಅವುಗಳಿಗೆ ತಕ್ಕ ಹಾಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ. ಮೋಟರ್ ಸೈಕಲ್ ಆದರೆ ಒಂದು ಘಟಕಕ್ಕೆ ಘಟಕ ವೆಚ್ಚನೇ 0.75 ಅಂದರೆ 75,000 ಇದೆ. ಅದಕ್ಕೆ ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪಂಗಡಕ್ಕಾದರೆ 45,000 ಸಬ್ಸಿಡಿ ಕೊಡ್ತೀವಿ ಸರ್. ಅದೇ ಜನರಲ್ ಕ್ಯಾಟಗರಿಯವ್ರಿಗಾದರೆ 40% ಅವ್ರಿಗೂ ಕೊಡ್ತಾ ಇದ್ದೀವಿ. ಇದು ನಮ್ಮ ಜಿಲ್ಲಾ ಪಂಚಾಯತ್ ಯೋಜನೆ ಥರ ಇದ್ರೂ ಮಹಿಳೆಯರಿಗೆ ಪರಿಶಿಷ್ಟ ಜಾತಿ ಪಂಗಡಕ್ಕೆ 45,000 ಇರೋದ್ರಿಂದ ಇದು ಬಹಳ ಜನಜನಿತವಾದ ಒಂದು ಸ್ಕೀಮ್ ಆಗಿದೆ. ಇವಾಗ ಅದೂ ಟಾರ್ಗೆಟ್ ಎಲ್ಲ ಕಡಿಮೆ ಆಗಿರೋದ್ರಿಂದ ಆಲ್ಮೋಸ್ಟ್ ನಿಂತೇ ಹೋಗಿದೆ ಅಂತ ಹೇಳ್ಬೋದು. ತುಂಬ ಕಮ್ಮಿ ಆಗಿಬಿಡ್ತು ಅದು ಸ್ಕೀಮ್ಸ್. ಸೈಕಲ್ಲಿಗೆ ಆದರೆ ಒಂದು ಸೈಕಲ್ ಪ್ಲಸ್ ಐಸ್ ಬಾಕ್ಸ್ ಘಟಕ ವೆಚ್ಚ 10,000, ಅದಕ್ಕೆ 40% ಮತ್ತು 60% ಸಬ್ಸಿಡಿ ಕೊಡ್ತೀವಿ. 10,000ಕ್ಕೆ 4,000 ರೂಪಾಯಿ ಜನರಲ್ನವರಿಗೆ, ಪರಿಶಿಷ್ಟ ಜಾತಿ ಪಂಗಡದವರಿಗಾದರೆ 6,000 ಸಬ್ಸಿಡಿ ಕೊಡ್ತೀವಿ. ಈ ರಿಕ್ಷಾ ಆದರೆ ಅದು ಈ ರಿಕ್ಷಾನೇ ತೊಗೊಳ್ಬೇಕು, ಮಾಮೂಲಿ ಡೀಸೆಲ್ ಪೆಟ್ರೋಲ್ದ ಆ ವೆಹಿಕಲ್ಲಲ್ಲ. 3 ಲಕ್ಷ ಘಟಕ ವೆಚ್ಚ ಇದೆ. ಮಹಿಳೆಯವರ ಹೆಸರಲ್ಲಿ ತೊಗೊಂಡು ರಿಜಿಸ್ಟ್ರ್ ಮಾಡಿಕೊಂಡು ಅವರು ಮೀನು ಮಾರಾಟ ವೃತ್ತಿಯಲ್ಲಿ ಇರೋರಾಗಿದ್ದರೆ ಅವ್ರಿಗೆ 1,80,000 ಸಬ್ಸಿಡಿ ಕೊಡ್ತೀವಿ. ಉಳಿದವರಿಗೆ 1,20,000 ಸಬ್ಸಿಡಿ ಕೊಟ್ಟಿದ್ದೀವಿ ಸರ್. ಇದಾದಮೇಲೆ ಜಲಾಶಯಗಳಲ್ಲಿ ಪಂಜರಗಳ ಸ್ಥಾಪನೆ ಅಂತ ಒಂದು ಸ್ಕೀಮ್. ಇದು ಜಲಾಶಯ ಎಲ್ಲಿದೆ ಅಲ್ಲಿ ಮಾತ್ರ ಅನ್ವಯಿಸುತ್ತೆ. ವಿಶೇಷವಾಗಿ ನಮ್ಮ ಮಂಡ್ಯದಲ್ಲಿ KRS ಜಲಾಶಯ ಇದೆ. ಅದರಲ್ಲಿ ಕೇಜ್ ಕಲ್ಚರ್ ಅಂತ ಹೇಳಿದರೆ ಪಂಜರದಲ್ಲಿ ಮೀನು ಕೃಷಿ ಅಂತ ಒಂದು ಸ್ಕೀಮ್ನ ಬೇರೆ ರಾಜ್ಯದ ಯಾವ ಭಾಗದಲ್ಲೇ ಇರೋರು ಅರ್ಜಿ ಸಲ್ಲಿಸಬಹುದು. ಅರ್ಜಿ ತೊಗೊಂಡು ಅದನ್ನು ರಾಜ್ಯ ಮಟ್ಟದಲ್ಲಿ ಆ ಬೆನಿಫಿಷರಿನ ಆಯ್ಕೆ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಅಥವಾ ತಗೊಂಡು ಆದಮೇಲಿಂದ ಅಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಅವಕಾಶ ಕೊಟ್ಟು ಅದಕ್ಕೆ ಯೋಜನೆಯ ಅನುಸಾರ ಪ್ರಕಾರ ನಾವು ಸಬ್ಸಿಡಿ ಕೊಡ್ತಾ ಬಂದಿದ್ದೀವಿ ಸರ್. ಈಗ ಅಲ್ಲಿ ಸುಮಾರು ಕೇಜ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅಲ್ಲಿ ನಾನು ಕೆಲಸ ಮಾಡದೇ ಇರೋದ್ರಿಂದ ಅದು ಎಕ್ಸಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಅಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. ಅಂದರೆ ನಾವು ಸಬ್ಸಿಡಿ ಕೊಟ್ಟಿರೋದು ಅಲ್ಲಿ ಬಹಳ ಅನುಕೂಲ ಆಗಿದೆ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕೇಜ್ನಲ್ಲಿ ನಾವು ಫಾರ್ಮುಲೇಟೆಡ್ ಫೀಡ್ ಹಾಕಲೇಬೇಕು. ಜಲಾಶಯದ ಒಳಗಡೆ ಅವು ಓಡಾಟ ನಿರ್ಬಂಧ ಮಾಡಿ ಅವನ್ನ ಸಾಕಾಣಿಕೆ ಮಾಡೋದ್ರಿಂದ ನದಿಯಲ್ಲಿ ಸಿಗೋ ನ್ಯಾಚುರಲ್ ಫುಡ್ನ ತಿಂದು ಅವು ದಪ್ಪ ಆಗೋದಿಲ್ಲ. ಅವಕ್ಕೆ ಫಾರ್ಮುಲೇಟೆಡ್ ಫೀಡ್ ಎಲ್ಲ ಹಾಕಿದಾಗ ಅಲ್ಲಿ ನಾವು ಬಿಟ್ಟಿರೋ ಮರಿ ಆ ಫೀಡ್ ತಿಂದು ಅದು ಬಿಟ್ಟಿರೋ ಮೀನು ಜಲಾಶಯದಲ್ಲಿರೋ ಬೇರೆ ಮೀನುಗಳಿಗೆ ಆಹಾರ ಆಗುತ್ತೆ. ಸೊ ಅದು ಅಲ್ಲಿ ನಮ್ಮ ಪಂಜರದ ಮೀನಿಗೂ ಅನುಕೂಲ ಆಗುತ್ತೆ ಮತ್ತು ನ್ಯಾಚುರಲ್ ಮೀನಿಗೂ ಅದು ಬೈ 1 get 1 ಆಫರ್ ಥರ ಆಗುತ್ತೆ. ಅದು ಇನ್ನೊಂದು ಜೀವಂತ ಮೀನು ಮಾರಾಟ ಕೇಂದ್ರ ಅಂತ ಹೇಳಿ ಅದೊಂದು ಯೋಜನೆ ಇದೆ. ನಾವು ಒಂದು ಹೋಟೆಲ್ ಥರ ಮಾಡ್ಬೋದು, ಅಥವಾ ಮೀನು ಮಾರಾಟ ಮಳಿಗೆ ನನ್ನ ಹತ್ರ ಇರುತ್ತೆ ಅಂತ ಹೇಳಿದ್ರೆ ನಾವು ಅಲ್ಲಿ ಹಿಡ್ದಿರೋ ಮೀನನ್ನು ಮತ್ತು ಅದನ್ನ ಐಸಲ್ಲಿಟ್ಟಿರೋ ಮೀನನ್ನೇ ಮಾರಾಟ ಮಾಡೋದು. ಬಟ್ ಕೆಲವರಿಗೆ ಜೀವಂತವಾಗಿ ಫ್ರೆಶ್ ಆಗಿರೋ ಮೀನನ್ನೇ ತಿನ್ನಬೇಕು ಅಂತ ಅಂದಾಗ ಇದು ಒಂದು ಸಣ್ಣದಾಗಿ ಪಂಜರ ಅಂತ ಏನು ಹೇಳಿದೆ, ಒಂದು ರೌಂಡ್ ಫ್ಯಾಬ್ರಿಕೇಟೆಡ್ ಪಾಂಡ್ ಥರ ಮಾಡಿ ಅದರೊಳಗಡೆ ಕೆರೆಯಿಂದ ಜೀವಂತವಾಗಿರೋ ಮೀನನ್ನು ತೊಗೊಂಡು ಬಂದು ಇದರಲ್ಲಿಟ್ಟು ಏರೇಟರ್ ಬಿಟ್ಟು ಗ್ರಾಹಕರು ಬಂದಾಗ ಅವ್ರಿಗೆ ಯಾವ ಮೀನು, ಎಷ್ಟು KGದು ಮೀನು ಅಥವಾ ಯಾವ ವೆರೈಟಿ ಮೀನು ಬೇಕು ಅಥವಾ ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಲ್ಲೇ ಹಿಡಿದು ಅದನ್ನ ಕಟ್ ಮಾಡಿ ಕೊಡೋದು. ಆ ಥರ ಇದಕ್ಕೆ 20 ಲಕ್ಷ ಘಟಕ ವೆಚ್ಚ ಇದೆ. 40% ಮತ್ತು 60% ಅಷ್ಟು ಸಬ್ಸಿಡಿ ನಾವು ಕೊಡ್ತೀವಿ ಸರ್. ಇನ್ನು ಇದು ಸಾಂಪ್ರದಾಯಿಕ ಅಥವಾ ಯಾಂತ್ರೀಕೃತ ದೋಣಿಗಳ ಖರೀದಿಗಾಗಿ ಸಹಾಯಧನ. ಇದು ಸಮುದ್ರದ ಮೀನುಗಾರಿಕೆ ಮಾಡೋರಿಗೆ ಬಹಳ ಅನುಕೂಲ ಆಗುತ್ತೆ. ಅದು ಬಿಟ್ಟು ತುಂಬ ದೊಡ್ಡ ಕೆರೆಗಳಲ್ಲಿ ಮೀನುಗಾರಿಕೆ ಬೇಕು ಅಥವಾ ಅಲ್ಲಿ ಕಾವಲು ಕಾಯೋದಕ್ಕೆ ಬೇಕು ಅಂತ ಇರೋ ಕೆರೆಗಳ ಸಹಕಾರ ಸಂಘದ ಸದಸ್ಯರಿಗೆ ಮಾತ್ರ ಇದು ಅನುಕೂಲ ಆಗುತ್ತೆ. ಇದು ಘಟಕ ವೆಚ್ಚ 1 ಲಕ್ಷ ಇದೆ ಮತ್ತು ಇದಕ್ಕೂ 40% ಸಾಮಾನ್ಯ ಮತ್ತು ಮಹಿಳೆಯರಿಗೆ ಪರಿಶಿಷ್ಟ ಜಾತಿಯವರಿಗೆ 60% ಸಹಾಯಧನ ತಗೊಳ್ಳೋ ಅನುಕೂಲ ಇದೆ. ಇದು ನಮ್ಮ ಮದ್ದೂರು ತಾಲೂಕಿಗೆ ಯಾಕೆ ಪ್ರಸ್ತುತ ಅಂತ ಹೇಳಿದರೆ ಅಲ್ಲಿ 4 ಕೆರೆ ತುಂಬ ದೊಡ್ಡದಿದೆ ಸರ್. ಒಂದು ಬೋಳಾರೆ ಕೆರೆ ಅಂತ ಹೇಳಿ 320 ಹೆಕ್ಟೇರ್ ಇದೆ, ಒಂದು ಮದ್ದೂರು ಕೆರೆ ಅಂತ ಹೇಳಿ ಇದೆ, ಒಂದು ಸೂಳೆಕೆರೆ, ಮದ್ದೂರು ಸೂಳೆಕೆರೆ ಅನ್ನೋದು ಅದು ಒಂದಿದೆ. ಅದು ಎಲ್ಲ ಕೆರೆಗಳಿಗಿಂತಲೂ ಅದೇ ಹೆಚ್ಚು ವಿಸ್ತೀರ್ಣ ಹೊಂದಿದೆ. ಇನ್ನೊಂದು ಕೊಪ್ಪ ಕೆರೆ ಅಂತ ಹೇಳಿದೆ. ಇಲ್ಲಿ ವಾಚ್ ಆ್ಯಂಡ್ ವಾರ್ಡ್ಗೆ ಮಾಮೂಲಿ ತೆಪ್ಪದಲ್ಲಿ ಅವನು ಹೋಗಿ ಬರೋದಕ್ಕಾಗೋದಿಲ್ಲ. ಅದೇ ಯಾಂತ್ರೀಕೃತ ಬೋಟ್ ತೊಗೊಂಡಾಗ ಅವರು ಅದಕ್ಕೆ ಸ್ವಲ್ಪ ಡೀಸೆಲ್ ಹಾಕ್ಕೊಂಡು ಒಂದು ರಾತ್ರಿಯಲ್ಲಿ 2-3 ಸಲನಾದ್ರೂ ರೌಂಡ್ ಹೊಡೆದು ಅಲ್ಲಿ ಕಳ್ತನ ಆಗ್ತಿರೋದು ಮತ್ತೊಂದು, ಅಥವಾ ಮೀನು ಹಿಡುವಳಿ ಮಾಡಬೇಕಾದ್ರೆ ಅವರು ಕರೆಕ್ಟಾಗಿ ಹಿಡುವಳಿ ಮಾಡಿ ತೊಗೊಂಬರ್ತಿದಾರ ಇಲ್ವಾ, ತೆಪ್ಪದಲ್ಲಿ ಕೆಲವು ಸಲ ತರೋದಕ್ಕಾಗದೇ ಇರಬಹುದು ತುಂಬ ಹೆಚ್ಚು ಮೀನು ಸಿಕ್ಕಾಗ. ಈ ಫೈಬರ್ ನಾವು ಏನು ಯಾಂತ್ರೀಕೃತ ಬೋಟ್ ಇರುತ್ತೆ ಅದರಲ್ಲಿ ಹಾಕಿಕೊಂಡು ಅವರು ದಡಕ್ಕೆ ತಗೊಂಡು ಬರಬಹುದು ಸರ್.
ಬಹಳಷ್ಟು ಯೋಜನೆಗಳಿದ್ದಾವೆ ಬಹಳಷ್ಟು ಯೋಜನೆಗಳಿದೆ. ನಮ್ಮ ಮದ್ದೂರಲ್ಲಿ ಯಾಕೆ ಇದು ಹೆಚ್ಚು ಪ್ರಸ್ತುತ ಅಂತ ಹೇಳಿದ್ರೆ, ನಾನು ಮೊದಲು ಹೇಳಿದೆ ಇಲಾಖೆ ಕಾರ್ಯಕ್ರಮ ಅಂದರೆ ಕೆರೆ ಗುತ್ತಿಗೆ ಕೊಡೋದು ಅಂತ ಹೇಳಿ. ಕೆರೆ ಗುತ್ತಿಗೆ ಕೊಟ್ಟಾಗ ಒಂದು ಸಹಕಾರ ಸಂಘದಲ್ಲಿ ನಮ್ಮಲ್ಲಿ ಮದ್ದೂರಲ್ಲಿ ಶ್ರೀ ಗಂಗಾ ಪರಮೇಶ್ವರಿ ಮೀನುಗಾರರ ಸಹಕಾರ ಸಂಘ ಅಂತಿದೆ. ಅದರಲ್ಲಿ ಮೀನುಗಾರರ ಸಂಖ್ಯೆ 1500 ಜನ ಇದ್ದಾರೆ. ಅದು ಒಂದು 60ರಿಂದ 70 ಜನ ಅದರಲ್ಲಿ ಸಾಂಪ್ರದಾಯಿಕ ಮೀನುಗಾರರು, ಮೀನುಗಾರಿಕೆ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲದೆ ಇರೋರು ಇದ್ದಾರೆ ಸರ್. ಅವ್ರಿಗೆ ಲೈಸೆನ್ಸ್ ಕೊಡ್ತಾರೆ. ಆ ಸಂಘದಿಂದ ಲೈಸೆನ್ಸ್ ಕೊಟ್ಟು ಒಬ್ಬರಿಗೆ 30,000ದಿಂದ 60,000ವರೆಗೂ ಲೈಸೆನ್ಸ್ ಫೀಸ್ ಫಿಕ್ಸ್ ಮಾಡ್ತಾರೆ. ಮೀನು ಮರಿ ದಾಸ್ತಾನು ಮಾಡೋದೆಲ್ಲ ಸಂಘದ ವತಿಯಿಂದ ಮಾಡ್ತಾರೆ. ಇವರು ಲೈಸೆನ್ಸ್ ಅಮೌಂಟ್ ಏನು ತೊಗೊಂಡಿರ್ತಾರೆ ಅದರಿಂದ ಮೀನು ಮರಿ ನಾವು ಅದು 10 ಲಕ್ಷ ಇರ್ಬೋದು, 15 ಲಕ್ಷ ಇರ್ಬೋದು. ಆ ಲೈಸೆನ್ಸ್ ತೊಗೊಂಡಿರೋರು ಯಾವ ಮರಿ ದಾಸ್ತಾನು ಮಾಡಬೇಕು ಅಂತ ಹೇಳ್ತಾರೋ ಅವರ ಪ್ರಿಫರೆನ್ಸ್ ಪ್ರಕಾರನೇ ದಾಸ್ತಾನು ಮಾಡಿ ಅವು ದಪ್ಪ ಆದಮೇಲೆ ಇವರಿಗೆ 1 ವರ್ಷ ಆದಮೇಲೆ ಪರವಾನಗಿನ ವಿತರಣೆ ಮಾಡಿ 60 ಜನಕ್ಕೆ ಈ ವರ್ಷ ನಾವು 60,000 ಹಾಗೆ ಅವರು ವಿತರಣೆ ಮಾಡಿದ್ದಾರೆ. ಅಷ್ಟು ಅಮೌಂಟಿಂದ ಅವರು, ಅಂದರೆ ನಾನೀಗ ಹೇಳ್ತಿರೋ ಸಂಘ ಮೊದಲನೇ ಸಂಘ ಅಂತ ಅನಿಸುತ್ತೆ. ತುಂಬ ವರ್ಷದಿಂದ ಮದ್ದೂರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹಿಂದೆ ಇಲಾಖೆ ಯೋಜನೆಗಳು ಬಂದಾಗ ಇವಾಗ ಒಂದು ಸಂಘಕ್ಕೆ 300 ಹೆಕ್ಟೇರ್ಗೆ ಮೀರಿದಂತೆ ಒಂದೇ ಕೆರೆ ಕೊಡಬೇಕು ಅನ್ನೋದು ನಿಯಮ ಇದೆ. ಮೊದಲೆಲ್ಲ ಈ ಥರ ಏನೂ ನಿಯಮ ಇರಲಿಲ್ಲ. ಅವರು ಎಷ್ಟು ಕೆರೆನಾದರೂ ಬೇಕಿದ್ರೂ ತಗೊಳ್ಬಹುದಿತ್ತು. ಇವರು ತಾಲೂಕು ಮಟ್ಟದ ಸಂಘ ಆಗಿರೋದ್ರಿಂದ ಮದ್ದೂರು ತಾಲೂಕಿನ ಸುಮಾರು ಆಯಕಟ್ಟಿನ ಕೆರೆಗಳನ್ನೆಲ್ಲ ತಗೊಂಡು, ಮತ್ತು ಇವರು ಸಾಂಪ್ರದಾಯಿಕ ಮೀನುಗಾರರು, ಮೀನುಗಾರಿಕೆನೇ ಅವರ ಜೀವನ ಅಂತ ಹೇಳಿದ್ರೆ ಏನು ಆಕ್ಷೇಪಣೆ ಇಲ್ಲ. ಸೊ ಸಂಘ ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದಿರೋ ಸಂಘಗಳಲ್ಲಿ ನಮ್ಮ ಮದ್ದೂರು ತಾಲೂಕಿನ ಈ ಸಂಘ ಇದೆ. ಅವ್ರದ್ದೇ ನಿವೇಶನ ಇದೆ. ಆ ನಿವೇಶನದಲ್ಲಿ ತುಂಬ ಆಧುನಿಕ ರೀತಿಯಲ್ಲಿ ಒಂದು ಆಫೀಸನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಒಂದು ಕಂಪ್ಯೂಟರ್ ಇಟ್ಕೊಂಡಿದ್ದಾರೆ, ಪ್ರಿಂಟರ್ ಇಟ್ಕೊಂಡಿದ್ದಾರೆ. ಆಫೀಸ್ ಅಂತೂ ತುಂಬ ಚೆನ್ನಾಗಿದೆ. ಏನಾದರೂ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಕೊಡೋದಾದರೆ ಆ ಸಂಘನ ನಾನು ಯಾವುದೇ ಕಾರಣಕ್ಕೂ ಶಿಫಾರಸು ಮಾಡ್ತೀನಿ ಸರ್. ಪುಷ್ಪಲತಾ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದೇ? 7019596308. ಇನ್ನೊಮ್ಮೆ ಹೇಳ್ತೀರಾ? 7019596308. ಇನ್ನೂ ಒಂದು ಸರಿ ಹೇಳ್ಬಿಡಿ. 7019596308. ಒಳ್ಳೆಯದು ಪುಷ್ಪಲತಾ ಅವರೇ, ಇದುವರೆಗೂ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ಸೊಗಸಾಗಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಕುರಿತು ಇದುವರೆಗೆ ಮದ್ದೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜೆ. ಪುಷ್ಪಲತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಬೆರಳು ಗಾತ್ರದ ಮೀನುಮರಿ ಉತ್ಪಾದನೆಯನ್ನು ಕುರಿತು ಹೆಗ್ಗಡದೇವನಕೋಟೆ ತಾಲೂಕು ನುಗು ಮೀನುಮರಿ ಉತ್ಪಾದನಾ ಕೇಂದ್ರದ ಉಪನಿರ್ದೇಶಕರಾದ ಮಹದೇವ್ ಅವರೊಂದಿಗೆ ಸಂದರ್ಶನವಿದೆ. ಮತ್ಸ್ಯ ತರಂಗ. ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಆಲಿಸಿದಿರಿ. ಬಂಗಡಿ ಮೀನು ಬಳಕಿದಾಗ ಸಹಯೋಗ ಮೀನುಗಾರಿಕಾ ಇಲಾಖೆ. ನಿರ್ಮಾಣ ನೆರವು ಆರ್. ಲೋಕೇಶ್ವರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್. ಕೇಶವಮೂರ್ತಿ.